ಕೊನೆಯ ಕಾರ್ಯಕ್ರಮ ಈ ಭರತ ಧರ್ಮಾಂಗದ ಎನ್ನುವಂಥ ಯಕ್ಷಗಾನ ತಾಳಮದ್ದಲೆ ಆಖ್ಯಾನ ಈಗ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಹಿಮ್ಮೇಳದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀಯುತ ನೆಬ್ಬೂರು ನಾರಾಯಣ ಭಾಗವತರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಮತ್ತೊಬ್ಬರ ಭಾಗವತರಾಗಿ ಶ್ರೀಧರ ಹೆಗಡೆ ಹಣಗಾರ್ ಅವರು, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ, ಮದ್ದಳೆ ವಾದಕರಾಗಿ ಶ್ರೀ ಎ ಪಿ ಪಾಠಕ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಚಂಡೆ ವಾದನಗಾಗಿ ಶ್ರೀ ಕೃಷ್ಣಯಾಜಿ ಇಡುಗುಂಜಿಯವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ತಮ್ಮ ಸಂಘಟನೆಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ, ಇಂದಿನ ಕಾರ್ಯಕ್ರಮದ ಮುಮ್ಮೇಳದಲ್ಲಿ ಭರತನಾಗಿ ಶ್ರೀ ಎಂ ಎನ್ ಹೆಗಡೆ ಯಲ್ಲಾಪುರ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ, ಧರ್ಮಾಂಗದನಾಗಿ ವಿದ್ವಾನ್ ಗಣಪತಿ ಭಟ್ ಸಂಕದಗುಂಡಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಸಂಘಟನೆ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ನಾರದನಾಗಿ ಶ್ರೀ ವಿನಾಯಕ್ ಹೆಗಡೆ ನೆಬ್ಬೂರವರು ಇವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ, ಈ ತಾಳಮದ್ದಲೆ ಕಾರ್ಯಕ್ರಮದ ಪ್ರಾಯೋಜಕರಾಗಿ ವಿ ಎಂ ಭಟ್ ಹರಿಗಾರ್ ಅವರು, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ, ಇಂದಿನ ಈ ಎಲ್ಲ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಇದೇ ರೀತಿಯಾಗಿ ಯಕ್ಷಗಾನ ತಾಳಮದ್ದಲೆಯನ್ನು ಕೂಡ ಶಾಂತ ರೀತಿಯಿಂದ ವೀಕ್ಷಿಸಿ ಎಲ್ಲರನ್ನ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಂತೇಳಿ ಎಲ್ಲ ಕಲಾಭಿಮಾನಿಗಳಲ್ಲಿ ಬೇಡಿಕೊಳ್ತಾ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಯಕ್ಷಗಾನವನ್ನು ತಾಳಮದ್ದಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಧನ್ಯವಾದ. ಕರಿವದನ ಹೇರಂಬ ಕರಿವದನ ಹೇರಂಬ ಕರುಣಾ ಶರಧಿ ಸುಜನ ಸುಪೋಷಿತ ಕರುಣಾ ಪದಾಬ್ಜಕ್ಕೆ ನಮಿಸಿ ಗಣಪತಿ ಚರಣ ಕಮಲವ ಭಜಿಸಿ ವಾಣೀವರನ ವಿಮಲಾಂಘ್ರಿಗಳ ಅರ್ಚಿಸಿ ಶ್ರೀಧರಂಗ್ಯರಗಿಯೇ ಹರಗಿರಿಜಗೊಂದಿಸಿ ಪರಾಶರವರ ಸುತ್ತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಸುರುವೆನು ನಾನಿ ಕಥಾಮೃತವ. ದಿಗ್ವಿಜಯೀ ಭವ. ತಂದೆಯವರಾದಂತಹ ರುಕ್ಮಾಂಗದ ಭೂಪತಿಗಳು ನನ್ನದ್ದಾದಂತಹ ದಿಗ್ವಿಜಯದ ಆಕಾಂಕ್ಷೆಯನ್ನು ಕೇಳಿ ಆಶೀರ್ವಚನದ ಈ ನುಡಿಯನ್ನಾಡಿದಾಗ ನನ್ನದ್ದಾದಂತಹ ದಿಗ್ವಿಜಯದ ಉತ್ಸಾಹಕ್ಕೆ ಪ್ರೋತ್ಸಾಹದಾಯಕವಾಗಿಯೇ ಪರಿಣಮಿಸಿತು. ಜೊತೆಯಲ್ಲಿ ಆತಂಕವೂ ಇತ್ತು. ಪರಮ ಪರಾಕ್ರಮಿಗಳೆಂದೆನಿಸಿ
ಪುಷ್ಪದಂತನಂತಹ ಗಂಧರ್ವರಾಜನನ್ನೇ ಜಯಿಸಿ ಆ ಮೂಲಕವಾಗಿ ದೈವ ಸಂಬಂಧವನ್ನೂ ಸಂಪಾದಿಸಿಕೊಂಡಂತಹ ನಮ್ಮ ತಂದೆಯವರು ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾದಂತಹ ಪ್ರಪಂಚದಲ್ಲಿ ಧರ್ಮಯುತವಾದಂತಹ ನೀತಿ ನಿಯಮ ಕರ್ಮಾನುಷ್ಠಾನ ನಿಷ್ಠೆಯಿಂದ ಈಗಾಗಲೇ ಬಹುದೂರ ಸಾಗಿ ನಾರದರಂತಹ ಮಹಾಮುನಿಗಳಿಂದಲೇ ಉಪದೇಶಾಮೃತವನ್ನು ಸ್ವೀಕರಿಸುವ ಪಾತ್ರತ್ವವನ್ನು ತಮ್ಮ ಜೀವನದಲ್ಲಿ ಸಂಪಾದಿಸಿಕೊಂಡಂತಹ ತಂದೆಯವರು ಅವರ ಎದುರಿನಲ್ಲಿ ನನ್ನದಾದಂತಹ ಆಸೆಯನ್ನು ಭಿನ್ನಯಿಸುವುದು ಹೇಗೆ? ಮಗನಾದಂತಹ ನನ್ನನ್ನು ಕರೆದು ಧರ್ಮಾಂಗದ ಪರಂಪರಾಗತವಾಗಿ ಬಂದಂತಹ ಅಯೋಧ್ಯೆಯ ರತ್ನಸಿಂಹಾಸನವನ್ನು ಏರಿ ಈ ನಾಡನ್ನು ಪಾಲಿಸುವಂತಹ ಪ್ರಭುವಾಗಬೇಕು, ಆ ಸಂಭ್ರಮವನ್ನು ನಾನು ಕಾಣಬೇಕು ಎನ್ನುವಂತಹ ಅವರ ಆ ಆಸೆಯ ಎದುರುಗಡೆಯಲ್ಲಿ ನನ್ನ ಆಸೆಯನ್ನು ಆಡುವುದು ಹೇಗೆ ನಾನು? ಆದರೂ ನನ್ನ ಆಸೆಯನ್ನು ಅರಿಕೆಯಾಗಿ ಅವರ ಪಾದಮೂಲದಲ್ಲಿ ಭಿನ್ನಯಿಸಿಕೊಂಡೆ. ಈ ರತ್ನಸಿಂಹಾಸನವನ್ನು ಏರಿ ಆಳುವ ಮೊದಲು ಈ ಧರಣಿಯನ್ನೆಲ್ಲ ಸಂಚರಿಸಿ ಧರಣಿ ಪಾಲಕರ ಮಧ್ಯದಲ್ಲಿ ಕೀರ್ತಿಯನ್ನು ನೆಗಳತೆಯನ್ನು ಸುಪ್ರತಿಷ್ಠಿತವಾಗುವ ಹಾಗೆ ಮಾಡಿ ಆ ಮೂಲಕವಾಗಿ ಅಯೋಧ್ಯೆಯ ಈ ಸಿಂಹಾಸನದಲ್ಲಿ ನಾನು ಪ್ರತಿಷ್ಠಾಪಿತನಾಗುತ್ತೇನೆ ತಂದೆಯವರೇ ಅಂತ ಆಡಿದಾಗ ತುಂಬು ಹೃದಯದಿಂದ ಆಶೀರ್ವದಿಸಿದರು. ಪಸುಳೆ ಅಂತ ಪ್ರಾರಂಭಿಸಿದರು. ಆಗಲೇ ಆತಂಕ ಇತ್ತು, ನೀನು ಸಣ್ಣವ ಹೋಗಬೇಡ ಅಂತ ಹೇಳ್ತಾರೋ ಅಂತ. ಇಲ್ಲ, ತನ್ನ ಪಾಲಿಗೆ ನೀನು ಇನ್ನೂ ಸಣ್ಣ ಕಂದನೆ ಆದರೂ ಪ್ರಪಂಚದ ವಿಕ್ರಮಿಗಳನ್ನು ಜಯಿಸಬಹುದಾದಂತಹ ಶಕ್ತಿ ಸಾಮರ್ಥ್ಯಗಳು ನಿನ್ನ ಅಂತರಂಗದಲ್ಲಿ ತುಂಬಿದೆ ಎನ್ನುವ ವಿಶ್ವಾಸ ಉಂಟು ಮಗನೇ. ಆದರೆ ಕೇವಲ ದಿಗ್ವಿಜಯದಲ್ಲಿ ಜಯವನ್ನು ಸಂಪಾದಿಸುವಲ್ಲಿ ಎದೆಗೆ ತೊಟ್ಟಂತಹ ಸೀಸದ ಕವಚವೋ, ಬೆನ್ನಿಗೆ ಬಿಗಿದಂತಹ ಬತ್ತಳಿಕೆಯಲ್ಲಿ ತುಂಬಿದ ಸಾವಿರ ಸಾವಿರ ಶರಸಮೂಹವೋ, ರಥಿಗಳೋ, ಗಜಪಡೆಯೋ, ಅಶ್ವಪಡೆಯೋ, ಪದಾತಿಗಳೋ ಮೊದಲಾದಂತಹ ಚತುರಂಗ ಸೇನೆಯೋ ಇದು ಮಾತ್ರ ಸಾಕಾಗದು. ಅಂತರಂಗದಲ್ಲಿ ಅನವರತವಾದಂತಹ ಹರಿನಾಮ ಸ್ಮರಣೆ ಎನ್ನುವಂತಹದ್ದು ಶಾಶ್ವತವಾಗಿ ನಿನ್ನಲ್ಲಿ ಇರಬೇಕು. ಆ ಹರಿನಾಮವೇ ನಿನ್ನ ಕೈಯಲ್ಲಿ ಕರವಾಳವಾಗಿ ವಿಜೃಂಭಿಸ್ತದೆ, ನಿನ್ನ ತೂಣೀರದಲ್ಲಿ ಶರಗಳಾಗಿ ವಿಜೃಂಭಿಸ್ತದೆ. ಸಾವಿರ ಸಾವಿರ ಸೈನ್ಯ ಸಮೂಹದ ಶಕ್ತಿಯನ್ನೆಲ್ಲ ಒಂದು ಹರಿನಾಮ ಸಂಸ್ಮರಣೆ ನಿನ್ನ ಜೀವನದಲ್ಲಿ ಕೊಡುತ್ತದೆ. ಆದ್ದರಿಂದ ದಿಗ್ವಿಜಯವನ್ನು ಸಂಪಾದಿಸುವಲ್ಲಿ ದೈಹಿಕವಾದಂತಹ ಬಲ ಎಷ್ಟು ಪ್ರಧಾನವೋ ಅಂತರಂಗದಲ್ಲಿ ತುಂಬಿರಬೇಕಾದಂತಹ ಧರ್ಮಾನುಷ್ಠಾನ ನಿಷ್ಠೆಯು ಅಷ್ಟೇ ಪ್ರಧಾನ ಎನ್ನುವ ಹಾಗೆ ಅವರಾಡಿದಂತಹ ಮಾತು. ಬಿಡದೇಕಾದಶಿ ವ್ರತವನ್ನು ಪರಿಪಾಲಿಸು ಮಗನೇ. ದಿಗ್ವಿಜಯದ ಸನ್ನಿವೇಶದಲ್ಲಿಯೂ ಏಕಾದಶಿ ವ್ರತವನ್ನು ನೀನು ತ್ಯಜಿಸಕೂಡದು. ಹರಿಭಕ್ತರೊಡನೆ ಎಂದಿಗೂ ಸಮರವನ್ನೆಸಗಕೂಡದು. ಅವರಲ್ಲೆಲ್ಲ ಮೈತ್ರಿಯನ್ನೇ ಸಂಪಾದಿಸು ಎನ್ನುವಂತಹ ಮಾತುಗಳನ್ನಾಡಿದರು. ಶಕ್ತಿಯನ್ನು ಪ್ರದರ್ಶಿಸುವಲ್ಲಿ ಆ ಪಥದಲ್ಲಿ ಹೊರಟು ನಿಂತ ನನಗೆ ಭಕ್ತಿ ಮಾರ್ಗದ ಸೂತ್ರಗಳನ್ನು ಜೀವನದ ಸೂತ್ರಗಳಾಗಿ ನನ್ನ ಕೈಯಲ್ಲಿರಿಸಿದರು. ಆ ಕ್ಷಣಕ್ಕೆ ನನಗೆ ಅರ್ಥವಾದದ್ದು, ಕ್ಷತ್ರಿಯನೊಬ್ಬ ಬಹಿರಂಗದಲ್ಲಿ ಮಾಡುವಂತಹ ಹೋರಾಟ ಬೇರೆಯಲ್ಲ, ಲೌಕಿಕವಾದಂತಹ ಜಯವನ್ನು ಸಂಪಾದಿಸುವುದಕ್ಕಾಗಿ ಮಾಡುವ ಈ ಹೋರಾಟ ಬೇರೆಯಲ್ಲ, ಅಲೌಕಿಕವಾದ ಪುಣ್ಯ ಸಂಪಾದನೆಗಾಗಿ ಮಾಡುವ ಯಜ್ಞ ಬೇರೆಯಲ್ಲ. ಯುದ್ಧ ಯಜ್ಞ ಎನ್ನುವುದು ಕ್ಷತ್ರಿಯನ ಪಾಲಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಒಂದೇ ನಾಣ್ಯದ ಎರಡು ಮುಖಗಳಂತೆ ನಮಗೆ ಫಲಪ್ರದಾಯಕವಾದದ್ದು ಎನ್ನುವಂತಹ ಸೂತ್ರವನ್ನು ತಂದೆಯವರ ಆಶೀರ್ವಾದದಿಂದ ಸ್ವೀಕರಿಸಿದವನಾದೆ. ತಂದೆಯವರ ಕರಗಳಿಂದ ಮಂಗಲ ಮಂತ್ರಾಕ್ಷತೆಯನ್ನು ನೆತ್ತಿಯಲ್ಲಿ ಧರಿಸಿ ತಾಯಿಯ ಆಶೀರ್ವಾದ ಬಲವನ್ನು ಹೊಂದಿದವನಾದೆ. ಚತುರಂಗ ಸೇನಾ ಸಮೇತನಾಗಿ ಅಯೋಧ್ಯಾಪುರದಿಂದ ಹೊರವಂಟು ಪ್ರಾಕೃತಿಕವಾಗಿಯೇ ಈ ಅಯೋಧ್ಯೆಯ ರಕ್ಷಣೆಯ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡಂತಹ ತಾಯಿಯಾದ ಮಾತೆ ಸರಯು ಸರಾಗವಾಗಿ ಹರಿಯುತ್ತಾ ಇದ್ದಾಳೆ. ನಮಿಸಿದೆ. ಈ ನಿನ್ನ ಕುವರನಿಗೆ ವಿಜಯವಾಗುವಂತೆ ಆಶೀರ್ವದಿಸು ಎನ್ನುವ ಹಾಗೆ ಪ್ರಾರ್ಥಿಸಿದಾಗ ತನ್ನ ಜುಳು ಜುಳು ನಿನಾದದ ಮೂಲಕವಾಗಿಯೇ ಇದೇ ನಿನ್ನ ವಿಜಯಧ್ವನಿಯೋ ಎನ್ನುವ ಹಾಗೆ ನನ್ನ ಅಂತರಂಗಕ್ಕೆ ಅನುಭವ ಆಗುವ ಹಾಗೆ ಸರಯುವಿನ ಜುಳು ಜುಳು ನಿನಾದವನ್ನು ಕಿವಿಗಳಲ್ಲಿ ತುಂಬಿಕೊಂಡವನಾದೆ. ಮೈಮನಗಳೆಲ್ಲ ನವೋತ್ಸಾಹದಿಂದ ಪುಳಕೋತ್ಸವದಿಂದ ಕಂಗೊಳಿಸುತ್ತಿರುವಂತಹ ಈ ಕಾಲಕ್ಕೆ ಮಾತೆ ಸರಯು ನದಿಯನ್ನು ಉತ್ತರಿಸಿದ್ದಾಯಿತಲ್ಲ. ಅವಳನ್ನು ಉತ್ತರಿಸಿದ್ದು ಹೌದು, ಆದರೆ ಉತ್ತರಿಸಲೇಬೇಕಾದಂತಹ ಪ್ರಶ್ನೆ ಈಗ ಅಂತರಂಗದಲ್ಲಿ ಒಡಮೂಡಿದ್ದು ಸುಳ್ಳಲ್ಲ. ಆಲೋಚಿಸಿದರೆ
ಬುದ್ಧಿ ಇಲ್ಲದ ಬಲ, ವಿವೇಕ ಇಲ್ಲದ ವಿಕ್ರಮ ಅಪರಿಮಿತವಾಗಿ ನಮ್ಮಲ್ಲಿ ತುಂಬಿಕೊಂಡಿದ್ರೂ ಅದು ಅಧಃಪತನಕ್ಕೆ ಹೇತು ಎನ್ನುವ ಹಾಗೆ ತಂದೆಯವರಾಡಿದಂತಹ ಹಿತವಚನ ಅಡಿಗಡಿಗೆ ನೆನಪಾಗುತ್ತದೆ. ಆದ್ದರಿಂದಲೇ ಪ್ರಶ್ನೆಗಳು ಹೆಚ್ಚಾಗಿ ಒಡಮೂಡುವುದಕ್ಕೆ ಪ್ರಾರಂಭವಾಗುವುದು. ಸರಯೂ ನದಿಯನ್ನು ಉತ್ತರಿಸಿ ನಿಂತಹ ಈ ಕಾಲಕ್ಕೆ ದಿಗ್ವಿಜಯದ ಪ್ರಾರಂಭದ ಬಿಂದು ಎಲ್ಲಿ ಅಂತ ಪ್ರಶ್ನೆ ಬಂದಾಗ ಆಲೋಚನೆಗೆ ತೊಡಗಿದೆ. ನಾನು ನನ್ನದಾದಂತಹ ಬಲ ಬುದ್ಧಿಪೂರ್ವಕವಾಗಿಯೇ ಪ್ರಯೋಗಿಸಲ್ಪಡಬೇಕು. ವಿವೇಕ ವಿರಹಿತವಾದಂತಹ ವಿಕ್ರಮದ ಪ್ರದರ್ಶನ ಎಂದೆಂದಿಗೂ ಸಲ್ಲದು. ಯಜ್ಞದೋಪಾದಿಯಲ್ಲಿ ಈ ದಿಗ್ವಿಜಯವನ್ನು ನಾನು ಕೈಗೊಳ್ಳಬೇಕು ಎನ್ನುವಂತಹ ಸಂಕಲ್ಪ ನಿಬದ್ಧನಾದದ್ದರಿಂದ ಆಲೋಚಿಸುವುದಕ್ಕೆ ತೊಡಗಿದ್ದು. ಹೌದಲ್ಲ, ಈ ದಿಗ್ವಿಜಯದಲ್ಲಿ ಪ್ರಧಾನವಾಗಿ ಒಡಮೂಡುವುದು ಎರಡು ಪ್ರಶ್ನೆಗಳು. ನಾನು ಸೋಲಿಸಬೇಕೋ ಗೆಲ್ಲಬೇಕೋ? ಸ್ಥೂಲ ನೋಟಕ್ಕೆ ನೋಡಿದ್ರೆ ಇದು ಎರಡು ಒಂದೇ ಉತ್ತರವನ್ನು ಕೊಡಬಹುದಾದಂತಹ ಪ್ರಶ್ನೆ ಅಂತ ಕಾಣಿಸ್ತದೆ. ಅಲ್ಲವೇ ಅಲ್ಲ, ನನ್ನ ಮತಿಯ ಮಿತಿಯಲ್ಲಿ ನಾನು ಆಲೋಚನೆಗೆ ತೊಡಗಿದ್ದು. ಸೋಲಿಸುವುದಕ್ಕಾದ್ರೆ ನನಗಿಂತ ಸಣ್ಣವರು ಯಾರು ಅಂತ ನಾನು ಆಲೋಚನೆ ಮಾಡಬೇಕು. ಗೆಲ್ಲುವುದಕ್ಕಾದ್ರೆ ನನಗಿಂತ ದೊಡ್ಡವರು ಯಾರು ಎಂಬ ಯೋಚನೆ ನನಗೆ ಬೇಕು. ಯಾಕೆ? ನನ್ನದ್ದಾದಂತಹ ದಿಗ್ವಿಜಯ ಒಂದು ವಿಶಿಷ್ಟ ರೀತಿಯಲ್ಲಿ ಸಾಗಬೇಕು ಎನ್ನುವ ಸಂಕಲ್ಪ ನನ್ನದ್ದು. ನನ್ನ ದಿಗ್ವಿಜಯದಲ್ಲಿ ಯಾರೂ ಸೋಲಕೂಡದು. ನಾನು ಅಂತಲ್ಲ, ನನ್ನ ಎದುರಾಳಿಯೂ ಸೋಲಕೂಡದು, ನಾನು ಗೆಲ್ಲಬೇಕು, ಅವನು ಸೋಲಕೂಡದು ಎಂಬ ವಿಶಿಷ್ಟವಾದಂತಹ ಸಂಕಲ್ಪ. ಆದ್ದರಿಂದ ನಾನು ಆಲೋಚಿಸುವುದು ಗೆಲ್ಲಬೇಕಾದದ್ದು ಯಾರನ್ನು. ಅಖಂಡವಾದಂತಹ ಈ ಪೃಥ್ವಿಯನ್ನು ತನ್ನದ್ದಾಗಿರಿಸಿಕೊಂಡು ನವಖಂಡಗಳಿಂದ ಕೂಡಿದ ಸಪ್ತ ದ್ವೀಪಾಂಕಿತಗಳಿಂದ ಮುದ್ರಿತವಾದ ಚತುಸ್ಸಾಗರ ಪರಿವೇಷ್ಟಿತವಾದಂತಹ ಭೂಮಂಡಲವನ್ನು ಗೆದ್ದು ಆಳುವ ಎಲ್ಲ ಭೂಪಾಲಕರಿಂದ ಈಗಾಗಲೇ ಕಪ್ಪವನ್ನು ಸಂಗ್ರಹಿಸಿ ಮೆರೆಯುವಂತಹ ಧರಣಿಪಾಲಕ ಯಾರಾದರೂ ಇದ್ದಾನೆಯೋ? ಧಾರ್ಮಿಕವಾಗಿಯೂ ಭೌತಿಕವಾಗಿಯೂ ವಿದ್ಯಾ ವಿನಯ ಬಲಾದಿಗಳಿಂದ ಸಂಪನ್ನಿತವಾದಂತಹ ಯಾವ ವ್ಯಕ್ತಿತ್ವ ಉಂಟು ಎನ್ನುವ ಹಾಗೆ ಆಲೋಚನೆಗೆ ತೊಡಗಿದಾಗ ನಮ್ಮ ಸಚಿವ ಮಂಡಲ ಹೇಳುತ್ತದೆ ಹೀಗೊಬ್ಬ ಇದ್ದಾನೆ ಎನ್ನುವ ಹಾಗೆ. ಯಾಕೆ? ಘನತೆಯಿಂದ ಗೆದ್ದು ಕಪ್ಪವಗೊಂಬನಾರು, ಇದು ಪ್ರಧಾನವಾದದ್ದು. ಕೇವಲ ಗೆಲ್ಲುವವರು 1000 ಮಂದಿ ಸಿಕ್ಕಾರು, ಘನತೆಯಿಂದ ಗೆದ್ದ ವ್ಯಕ್ತಿ ಯಾರಿದ್ದಾನೆ ಎನ್ನುವ ಹಾಗೆ ಆಲೋಚನೆಗೆ ತೊಡಗಿದಾಗ ಬಂದದ್ದು ಒಂದೇ ಒಂದು ಉತ್ತರ. ಓ, ಅವನಂತೆ ಶಶಿಕುಲೇಂದ್ರನು ಚಕ್ರವರ್ತಿ, ಶಶಿಕುಲೇಂದ್ರನು ಚಕ್ರವರ್ತಿಯಾಗಿ ನೋಡುವ ಬೆಸರಿ ನೋಡ್ ಭರತನೆಂಬವನು, ಬೆಸರಿ ನೋಡ್ ಭರತನೆಂಬವನು ವಸುಮತಿಯೊಳ ಪ್ರತಿಷ್ಠಾನಗರದ ಸರದು, ವಸುಮತಿಯೊಳ ಪ್ರತಿಷ್ಠಾನಗರದ ಎಲ್ಲರ ಮುಖಮಂಡಲದಿಂದಲೂ ಬಂದಂತಹ ಉತ್ತರ ಒಂದೇ ಒಂದು ವ್ಯಕ್ತಿಯದ್ದು. ಯಾರು? ಈಗಾಗಲೇ ಪ್ರತಿಷ್ಠಾನಪುರದಲ್ಲಿ ಸುಪ್ರತಿಷ್ಠಿತನಾಗಿ ತನ್ನ ಚಕ್ರವರ್ತಿ ಪೀಠದ ಬೆಳ್ಗೊಡೆಯ ನೆರಳಿನಲ್ಲಿ ಸಮಸ್ತ ಪ್ರಪಂಚವನ್ನು ಆಳುವಂತಹ ಪ್ರಭುವಾಗಿ ಮೆರೆಯುತ್ತಾ ಇರುವವ, ವರ್ತಮಾನ ಕಾಲದಲ್ಲಿ ಚಂದ್ರವಂಶದ ಕುಡಿಯಾಗಿ ಪ್ರಪಂಚದ ಬೆಳಕನ್ನು ಕಂಡವ, ಪ್ರಪಂಚಕ್ಕೆ ಬೆಳಕಾಗಿ ಪರಿಣಮಿಸಿದವ ಭರತ ಚಕ್ರವರ್ತಿ ಎನ್ನುವ ಹಾಗೆ. ಹೌದಲ್ಲ, ಹುಟ್ಟಿನಲ್ಲೊಂದು ಕತೆ, ಬೆಳವಣಿಗೆಯಲ್ಲಿ ಇನ್ನೊಂದು ಕತೆ. ತನ್ನ ಜೀವನದುದ್ದಕ್ಕೂ ತಾನು ಜೀವಂತವಾಗಿರುವಾಗಲೇ ಕಥೆಯಾಗಿ ಪ್ರಪಂಚ ಮುಖದಲ್ಲಿ ಬೆಳಗುತ್ತಾ ಇದ್ದಾನೆ, ಮೆರೆಯುತ್ತಾ ಇದ್ದಾನೆ. ಘನತೆಯಲ್ಲಿ ಸಕಲ ಧರಣಿ ಪಾಲಕರಿಂದಲೂ ಕಪ್ಪವನ್ನು ಸಂಗ್ರಹಿಸ್ತಾ ಇದ್ದಾನೆ. ಎಷ್ಟು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ ಇವರು. ಲೆಕ್ಕ ಇಲ್ಲದಷ್ಟು ಕಪ್ಪ ಸಂಗ್ರಹ ಮಾಡುತ್ತಾ ಇದ್ದಾನೆ. ಹೌದಲ್ಲ, ಗೆದ್ದರೆ ಅಂತಹ ಆಳರಸನನ್ನು ಗೆದ್ದೆ ಅಂತ ಆದರೆ ಪ್ರಪಂಚದ ಹುಲುಭೂಪರನ್ನು ಸೋಲಿಸಿದೆ ಎನ್ನುವುದಕ್ಕಿಂತಲೂ ಗೆದ್ದ ಸಮಾಧಾನ ನನ್ನ ಅಂತರಂಗಕ್ಕೆ. ಆ ಮೂಲಕವಾಗಿ ಧರಣಿಯ ದಿಗ್ವಿಜಯವನ್ನು ಒಂದೇ ಯುದ್ಧದಿಂದ ಸಾಧಿಸಿದಂತಹ ಆ ಕೀರ್ತಿಯು ನನ್ನದಾಗುತ್ತದೆ ಎನ್ನುವಂತಹ ಭರವಸೆಯ ಭಾವ. ಇದಕ್ಕೆ ಅಂತರಂಗದಲ್ಲಿರುವಂತಹ ಆ ಹರಿಪ್ರೇರಣೆಯು ಉಂಟಾಗುತ್ತಾ ಇದೆ ಅಂತ ಆದರೆ ಮತ್ತಿನ್ಯಾಕೆ ತಡ? ಚತುರವಾಜಿಗಳ ಖುರಪುಟದ ರಭಸ, ಉಗ್ರ ಗಜಗಟೆಯ ಗಂಟಾರವ, ಹರಿಸುತಿಹ ರಥಚಕ್ರಧ್ವನಿ, ಸಮರೋತ್ಸಾಹಿಗಳ ಸಮರದ ಉತ್ಸಾಹದ ಹೊಯ್ಲಿನೊಂದಿಗೆ ನಮ್ಮ ಸೇನೆ ಪ್ರತಿಷ್ಠಾನಪುರದ ಸಾಗರ. ಬಂದಿಗರುಂಟೆ ಭುವನಾಧೀಶ್ವರ, ಬಂದಿಗರುಂಟೆ ಭುವನಾಧೀಶ್ವರ, ವೃಂದವು ಕಾಳಗಕ್ಕೆ, ವೃಂದವು ಕಾಳಗಕ್ಕೆ.
ನೀರು ಹುಲ್ಲನ್ನು ಮೇಯಿಸುವುದಿಲ್ಲ ಹಾ ಎನ್ನುವುದಕ್ಕೆ ನನ್ನ ಅಮ್ಮನ ಜೀವನವೇ ಸಾಕ್ಷಿ. ಹಾ ಅದಿಲ್ಲವಾದರೆ ಹಡಸು ಬದುಕಿದ್ದೆ ಹೇಗೆ? ಪಕ್ಷಿಗಳು ಆ ಅಳುವ ಶಿಶುವಿನ ಬಾಯಿಗೆ ನೀರನ್ನು ತಂದು ಗುಟುಕು ಗುಟುಕಾಗಿ ಕುಡಿಸುತ್ತಿರುವುದನ್ನು ಕಂಡಂತಹ ಮುನಿವರ್ಗದವರು ಅವಳನ್ನೊಯ್ದು ಆ ಮಗುವನ್ನು ಒಯ್ದು ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆಸಿದರು. ಶಕುಂತ ಪಕ್ಷಿಗಳಿಂದ ಲಾಲಿಸಪಟ್ಟವಳಾದದ್ದರಿಂದಲೇ ಅವಳಿಗೆ ಶಕುಂತಲೆ ಎನ್ನುವ ಅಭಿಧಾನವನ್ನವರಿಟ್ಟರು ಅಂತ ಕೇಳಿದ್ದು. ಅದಿಲ್ಲವಾದರೆ ಅರಣ್ಯದಲ್ಲಿಯೇ ಕಾಡು ಪ್ರಾಣಿಗಳ ಪಾಲಾಗಿ ಹೋಗಬಹುದಾದಂತಹ ಒಂದು ಜೀವ ಅದು. ಬೇಟೆಗೆ ಬಂದಂತಹ ದುಷ್ಯಂತ ಮಹಾರಾಜರು ಆ ಶಕುಂತಲೆಯನ್ನು ಮೋಹಿಸಿ ಗಾಂಧರ್ವ ವಿಧಿಯಿಂದ ಮದುವೆಯಾಗಿ ಪಟ್ಟಣಕ್ಕೆ ಹೋದವರು ಮರೆತೇ ಬಿಟ್ರಂತೆ. ಇನ್ನೊಮ್ಮೆ ಅವಳಿಗೆ ಅಂಥದೇ ಸ್ಥಿತಿ. ಹೋಗಿ ಮಹಾರಾಜರ ಎದುರಿನಲ್ಲಿ ತಾನ್ಯಾರು ಎನ್ನುವುದನ್ನು ಭಿನ್ನಯಿಸಿಕೊಂಡಾಗಲೂ ಅವರಿಗೆ ನೆನಪಾಗದೆ ಅವಳನ್ನು ತ್ಯಜಿಸಿದ ಕಾಲಕ್ಕೆ ಮಾರೀಚ ಮಹರ್ಷಿಗಳ ಆಶ್ರಮದಲ್ಲಿ ನನ್ನನ್ನು ಹಳೆದದ್ದು. ಅವರೇ ನನಗಿಟ್ಟ ಹೆಸರು ಭಾರತ ಎನ್ನುವುದಾಗಿ. ತಾಯಿಯ ಜೀವನವನ್ನು ಅವಲೋಕನ ಮಾಡಿದರೆ ನನ್ನ ಹುಟ್ಟು ಎನ್ನುವುದು ಒಂದು ಕನಸಿನ ಮಾತು. ಅದಿಲ್ಲವಾದರೆ ಈಗ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಈ ಭರತ ಆ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದಾಗ ಹುಟ್ಟಿನಲ್ಲಿಯೂ ಒಂದು ವಿಶೇಷ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಧಿಯೋ ಯೋನಃ ಪ್ರಚೋದಯಾತ್ ಎನ್ನುವಂತಹ ಮಹಾಗಾಯತ್ರಿ ಮಂತ್ರವನ್ನು ಪ್ರಪಂಚಕ್ಕೆ ಕೊಟ್ಟು ಪ್ರಪಂಚದಲ್ಲಿ ಇರುವ ಸಕಲ ಜೀವಿಗಳ ಉತ್ಕರ್ಷಕ್ಕೆ ಕಾರಣೀಭೂತರಾಗಿರುವಂತಹ ಕೌಶಿಕ ಅಲ್ಲಲ್ಲ ವಿಶ್ವಾಮಿತ್ರ ಅವರ ಮೊಮ್ಮಗ ನಾನಾಗ್ತೇನೆ ಅಂತ ಹೇಳಿಕೊಳ್ಳುವುದರಲ್ಲಿ ನನಗೆ ಹೆಮ್ಮೆ ಉಂಟು. ದೈವೀ ಬಲ ಎನ್ನುವುದು ಹುಟ್ಟಿನಲ್ಲಿಯೇ ಇದ್ದರೆ ಹುಟ್ಟಿದಂತಹ ಶಿಶುವೊಂದು ಎಲ್ಲಿಯೇ ಹೋಗಿದ್ದರೂ ಕೂಡ ಏನೆಲ್ಲವನ್ನು ಸಾಧಿಸಬಹುದು ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿ ನಿಲ್ತೇನೆ. ಮಾರೀಚರ ಆಶ್ರಮದಲ್ಲಿ ಒಂದು ಸಿಂಹದ ಮರಿಯ ಬಾಯಿಯೊಳಗಿನ ಹಲ್ಲುಗಳನ್ನು ಕೈ ಹಾಕಿ ಎಣಿಸುತ್ತಿರುವ ಸಂದರ್ಭದಲ್ಲಿಯೇ ನನಗೆ ನನ್ನ ತಂದೆಯವರ ದರ್ಶನ ಆದದ್ದು. ಆಗ ಅವರೂ ಒಪ್ಪಿಕೊಂಡರು. ಕಾರಣ ನನ್ನ ಕೈಯಲ್ಲಿ ಕಟ್ಟಿದಂತಹ ಒಂದು ಮಂತ್ರಪೂರಿತವಾದಂತಹ ತಾಯಿತ. ತಂದೆಯಲ್ಲದೆ ಬೇರೆಯವರು ಅದನ್ನು ಸ್ಪರ್ಶಿಸಿದ್ದೇ ಆದರೆ ನಾಗವಾಗಿ ಅದು ಕಡಿಯುತ್ತದೆ ಎನ್ನುವ ಮಂತ್ರದಿಂದ ಪರಿಪೂರಿತವಾದಂತಹ ಆ ತಾಯತ ದುಷ್ಯಂತ ಮಹಾರಾಜರು ದೇವಲೋಕಕ್ಕೆ ಹೋದವರು ತಿರುಗಿ ಬರುವಾಗ ನನ್ನ ತಾಯಿತವನ್ನು ಸ್ಪರ್ಶಿಸಿದ ಕಾರಣ ನನ್ನ ತಂದೆಯವರು ಎನ್ನುವುದನ್ನು ಅರಿತುಕೊಂಡು ಆ ತಂದೆಯವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದು ಈಗ ನಾನೀ ಪ್ರತಿಷ್ಠಾನಗರದ ಅರಸನಾಗಿದ್ದೇನೆ. ಚಂದ್ರವಂಶ ಬೆಳೆದಿದೆ. ಚಂದ್ರವಂಶ ಈ ಪ್ರಪಂಚವನ್ನೇ ಏಕಛತ್ರದ ಅಡಿಯಲ್ಲಿ ತಂದು ಆಳುತ್ತಿದೆ ಎನ್ನುವುದು ನನಗೆ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ದೈವೀ ಯೋಗ ಎನ್ನುವುದು ಹುಟ್ಟಿನಿಂದ ವಿಶ್ವಾಮಿತ್ರರು, ಮೇನಕೆ, ಕಣ್ವರು, ನನ್ನ ಅಮ್ಮ ಶಕುಂತಲೆ, ಚಂದ್ರಾನ್ವಯದ ದುಷ್ಯಂತ ಚಕ್ರವರ್ತಿಗಳು ಇವರೆಲ್ಲರನ್ನೂ ನಾನು ನೆನಪಿಸಿಕೊಂಡಾಗ ನನ್ನ ದಿಗ್ವಿಜಯ ಎಂಥದ್ದದು. ಈ ಪ್ರಪಂಚವನ್ನು ಏಕಛತ್ರದ ಅಡಿಯಲ್ಲಿ ತಂದು ಆಳಿದವರು ನನಗಿಂತ ಮೊದಲು 3 ಮಾತ್ರ. ಯವನಾಶ್ವನ ಮಗನಾದಂತಹ ಮಾಂಧಾತ ತನ್ನ ಸೇನಾಬಲದಿಂದ ಅಂತಹ ಒಂದು ಸಾಧನೆಯನ್ನು ಮಾಡಿದವನು. ಅವನನ್ನು ಬಿಟ್ಟರೆ ಸೂರ್ಯವಂಶೀಯನಾದಂತಹ ಭಗೀರಥ ತನ್ನ ಬಲದಿಂದ ಸ್ವಯಂ ಬಲದಿಂದ ಅದನ್ನು ಸಾಧಿಸಿದವನು. ಅದನ್ನು ಬಿಟ್ಟರೆ ಕಾರ್ತಿವೀರ್ಯ 4ನೆಯವನಾಗಿ ನಾನು ನಿಂತಿದ್ದೇನೆ ಚಕ್ರವರ್ತಿಯಾಗಿ. ಹಾಗಾಗಿಯೇ ಈ ಒಂದು ಸ್ಥಿತಿಯಲ್ಲಿರುವಂತಹ ನನ್ನನ್ನು ತುಡುಕುವವರು ಈ ಪ್ರಪಂಚದಲ್ಲಿಯೇ ಇಲ್ಲ ಎನ್ನುವ ತೀರ್ಮಾನವು ನನ್ನದ್ದಾಗಿದೆ. ಯಾಕೆ? ಅಂತಹ ಘನತೆಯನ್ನು ನಾನು ಸಂಪಾದಿಸಿದ್ದೇನೆ. ನನ್ನ ವೈರಿಗಳು ಕೂಡ ನನ್ನ ಘನತೆಯನ್ನು ಕೊಂಡಾಡ್ತಾರೆ. ಇಂದು ಚರರು ಬಂದು ಹೇಳಿದ್ದೇನು, ಶಶಿಕುಲಾನ್ವಯದ ಈ ಭರತ ಚಕ್ರವರ್ತಿಯನ್ನು ಎದುರಿಸುವುದಕ್ಕಾಗಿ ಸೂರ್ಯಕುಲದ ಒಬ್ಬ ರಾಜಕುಮಾರ ಬಂದಿದ್ದಾನೆ
ಎನ್ನುವುದಾಗಿ ತಿಳಿಸಿದ್ದಾರೆ. ಹಾಗಾದರೆ ಅವನನ್ನು ನನ್ನ ಪಟ್ಟಣದ ಹೊರವಲಯದಲ್ಲಿಯೇ ತಡೆದು ನಿಲ್ಲಿಸಿ ಮಾತನಾಡಿಸಬೇಕಾದದ್ದು ನನ್ನ ಕರ್ತವ್ಯ. ಯಾಕೆ? ಕೊಟ್ಟಿರುವುದೊಂದು ಪಂಥಾಹ್ವಾನ, ತಿರಸ್ಕರಿಸುವ ಹಾಗಿಲ್ಲ. ಇದನ್ನು ಸ್ವೀಕಾರ ಮಾಡಿದ್ದೇನೆ. ಹಾಗಾಗಿಯೇ ಚತುರಂಗ ಬಲ ಸಮೇತನಾಗಿ ಹೊರಟಿದ್ದು. ಹೇಗೆ? ನಾನು ಹೊರಡುವಾಗ ಇದಾದ್ರೂ ಬೇಕಲ್ಲ, ಮಣಿಮಯವಾದ ರಥ ಕರಿತು ರಥ ಸಾಗಿದ ರಥ ಸಾಗಿದ ಸೇನಾ ಶರಧಿಯನು ಸೇನಾ ಶರಧಿಯನು ಭರತನು ಸಂಘಟಿಸಿತು ಎಂತಾದ್ರೆ ಬೇಕಾಗಿರುವಂತಹ ಆಯುಧಗಳನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದೇನೆ. ಸೇನಾ ಪ್ರಮುಖರಿಗೆ ಆಜ್ಞೆ ಮಾಡಿದ್ದೇ ತಡ. ನನ್ನ ತೋಳ್ಬಲಕ್ಕೆ ಸರಿಯಾದಂತಹ, ನನ್ನ ವರಸೆಗೆ ಬೇಕಾದಂತಹ ಎಲ್ಲ ವಿವಿಧವಾದಂತಹ ಆಯುಧಗಳನ್ನು ಸಂಗ್ರಹಿಸಿ ತಂದಿಟ್ಟಿದ್ದಾರೆ. ಮಣಿಮಯವಾದಂತಹ ರಥವನ್ನು ಏರಿದ್ದೇನೆ. ಪುರದ ಹೊರಬಾಹೆಯಲ್ಲಿ ಬಂದು ನಿಂತು ಈ ಸೇನಾ ಸಮುದ್ರವನ್ನು ನೋಡುತ್ತಿರುವಾಗ ಓಹೋ ಅದೆಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಅಪರಿಮಿತವಾದಂತಹ ಸೇನೆಯನ್ನು ಇವನು ತಂದಿದ್ದಾನೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ಸೇನಾ ನಾಯಕ ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕ್ತಾ ಇದ್ದೇನೆ. ಓಹೋ, ಆ ಸೇನಾ ಶರಧಿಯ ಮಧ್ಯದಲ್ಲಿ ನಿಂತಿರುವವನೇ ಬಾಲಸೂರ್ಯನ ಹಾಗೆ ಕಾಣುತ್ತಿರುವ ಶಶಿಕುಲದ ಅರಸನ ಕುಮಾರ ಎನ್ನುವುದು ಅರ್ಥ ಆಯಿತು. ಆದರೂ ಯುದ್ಧ ಪ್ರಾರಂಭಕ್ಕಿಂತ ಮೊದಲು ಒಂದು ಮಾತನ್ನಾಡುವುದು ವಿಹಿತ ಎನ್ನುವ ಕಾರಣಕ್ಕಾಗಿ ಅವನ ನಾಮಧೇಯ ಏನು ಎನ್ನುವುದನ್ನು ತಿಳಿದುಕೊಳ್ಳುವ ಕುತೂಹಲವೂ ಉಳ್ಳವನಾಗಿ ಅವನನ್ನು ಮಾತನಾಡಿಸ್ತೇನೆ. ಅಯ್ಯ
ಅಯ್ಯ ಹ್ಮ್ ರಾಜಕುಮಾರ, ಹಾ ನಿನ್ನನ್ನು ನೋಡಿದರೆ ಅದೇ ಸಂಬೋಧನೆ ವಿಹಿತ ಎಂದು ಕಂಡಿರುವುದರಿಂದ ಹಾಗೆ ಹೇಳಿದೆ. ಓಹೋ, ಅದಿಲ್ಲವಾದರೆ ಹೊಸ ಮುಖ ನೀನು ನನಗೆ ಹಾ ಹಾ ಇದುವರೆಗೂ ನೋಡಿದ್ದಿಲ್ಲ. ಹ್ಮ್ ಅದಕ್ಕಾಗಿ ನನಗೆ ಆಶ್ಚರ್ಯವೂ ಇಲ್ಲ. ಆ ಯಾಕೆಂದರೆ ಹ್ಮ್ ನಾವೆಲ್ಲ ಮಧ್ಯ ವಯಸ್ಸು ದಾಟಿದವರು. ಹಾ ಹಾ ನಿನ್ನ ದೇಶದಲ್ಲಿ ಹ್ಮ್ ಕಂಡ ಪರಿಚಯವೂ ಇಲ್ಲ, ಕೇಳಿದ ಪರಿಚಯವೂ ಇಲ್ಲ. ಚಕ್ರವರ್ತಿ, ಹಾ ಹಾಗಂತಲೇ ನಿನ್ನನ್ನು ಸಂಬೋಧಿಸುವುದು ಸೂಕ್ತ ಎನ್ನುವ ಹಾಗೆ ಆ, ನಿನ್ನದಾದಂತಹ ಬರುವಿಕೆ, ಆ. ಸ್ತುತಿಪಾಠಕರಿಂದ ಹೊಗಳಲ್ಪಡುವಂತಹ ನೀನು, ಹಾ. ನಿನ್ನ ಮುಖಮಂಡಲದಲ್ಲಿ ರಾರಾಜಿಸುವಂತಹ ತೇಜಸ್ಸು, ಆ. ಧನು ಶರಗಳನ್ನಾಂತು ನಿಂತಹ ನಿನ್ನ ಪರಿಯನ್ನು ಕಾಣುವಾಗ ನೀನು ಚಕ್ರವರ್ತಿ ಎನ್ನುವಲ್ಲಿ ಯಾವ ಅನುಮಾನ ಇಲ್ಲ. ಸಂಶಯವೇ ಬೇಡ. ಮತ್ತೆ ಈ ಕ್ಷೇತ್ರದಲ್ಲಿ ಹೊಸ ಮುಖ ಹೌದು. ನಾನು ಆ. ಬೆಳೆಯುವ ಆಸೆ ಉಂಟು. ಆ. ಬೆಳೆಯುವ ಆಸೆ ಇದ್ದವ ನಿಮ್ಮಂತಹ ಹಳಬರ ಮುಖ ನೋಡಿಯೇ ಅಲ್ವೋ ಬರಬೇಕಾದದ್ದು. ಹ್ಮ್ 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 ಹಾ, ಇದಕ್ಕೆ ಉತ್ತರವನ್ನು ನೀನು ನನ್ನಿಂದ ಬಯಸಿ ಕೇಳಿದ ಪ್ರಶ್ನೆಯೋ ಇದು? ಅಲ್ಲ, ಕೇಳಿದ್ದು ನಾನು. ಹಾ, ನಿರೀಕ್ಷೆ ತಪ್ಪಾಯ್ತೋ? ನಿರೀಕ್ಷೆ ತಪ್ಪಾಗಲಿಲ್ಲ. ಆದರೆ ನಿನ್ನಂತಹ ಯುವಕರು ಸದಾ ಕಾಲ ಹಳಬರ ಮುಖವನ್ನೇ ನೋಡುತ್ತಿದ್ದರೆ ಇದ್ದರೆ ಒಂದಲ್ಲ ಒಂದು ದಿನ ನೀವು ಹಳಬರಾಗಿ ಹೋಗುತ್ತೀರಿ. ಅದೌದು. ಮೇಲಕ್ಕೆ ಬರಬೇಕು ಎನ್ನುವಂತಹ ನಿಮ್ಮ ಉತ್ಸಾಹಕ್ಕೆ ಸರಿಯಾದಂತಹ ಪ್ರೋತ್ಸಾಹ ಸಿಗುವ ನಮ್ಮಂತಹ ಹಳಬರ ಮುಖವನ್ನು ನೋಡಿದ್ರೆ ತೊಂದರೆ ಇಲ್ಲ. ಅಲ್ಲ, ನನ್ನ ಮಿತವಾದ ಜೀವನಾನುಭವದಲ್ಲಿ ನಾನು ಆಡುವುದು. ಆ, ಯಾಕೆ ಹಳಬರ ಮುಖವನ್ನು ನೋಡುವ ಪ್ರಯತ್ನ ಮಾಡುವ ಮನಸ್ಸು ಯಾಕಾಗುತ್ತದೆ? ಆ, ಕೆಲವರೆಲ್ಲ ಹಳಬರಿದ್ದಾರೆ, ಆ. ಅವರಿಗೆ ಹೊಸ ಮುಖ ಕಂಡ್ರೆ ಆಗುವುದಿಲ್ಲ. ಆ. ಆದ್ದರಿಂದ ನೀನು ಯಾವ ಪಂಕ್ತಿಗೆ ಸೇರುವವ? ಹೊಸ ಮುಖ ಬಂದ್ರೆ ಮಾತಾಡಿಸುವವನೋ ಅಲ್ಲ ಹೊಸ ಮುಖ ಬರುವುದೇ ಬೇಡ ಎನ್ನುವ ನಿರೀಕ್ಷೆಯಲ್ಲಿದ್ದವನೋ ಗೊತ್ತಾಗ್ಲಿಲ್ಲ. ಆದ್ದರಿಂದ ನೋಡುವುದು ಹಳಬನಾಗುವುದಕ್ಕಲ್ಲ, ಹೊಸತನವನ್ನು ಮೆರೆಯುವುದಕ್ಕಾಗಿಯೇ ಬಂದವ ನಾನು. ಹಾಗಾಗಿ ಈಗ ಈ ನಿನ್ನ ಮಾತಿನಿಂದ ನನಗೆ ಸ್ಪಷ್ಟವಾಯಿತು. ಆ ಇದುವರೆಗಿನ ನಿನ್ನ ಜೀವನದಲ್ಲಿ ಅಂತಹ ಅನೇಕ ಹಳಬರನ್ನು ನೀನು ಸಂದರ್ಶಿಸಿದ್ದಿರಬಹುದು. ಅಲ್ಲವೇ ಅಲ್ಲ, ನಾನಾಡಿದಂತಹದ್ದಲ್ಲ. ಆ. ನಿನ್ನಂತಹ ಹಳಬರನ್ನೇ ನೋಡುವ ಮನಸ್ಸು ಮಾಡ್ತೇನೆ ಅಂತ ಆದರೆ ಆ. ಅಷ್ಟೇ ವ್ಯಕ್ತಿತ್ವದ ಗಾಂಭೀರ್ಯದಿಂದ ಕೂಡಿದ ಹಳಬರನ್ನು ನೋಡಿದ್ದೇನೆ ಅಂತ ಅರ್ಥ. ಆಹಾ, ಆ. ನಿನ್ನನ್ನು ದ್ವೇಷಿಸುವಂತಹ ಹಳಬರ ಅಲ್ಲ. ಅಲ್ವೇ ಅಲ್ಲ. ಆದೀತು, ಬಹಳ ಒಳ್ಳೆಯದು. ಅದಕ್ಕೆ ನಿನ್ನ ಪರಿಚಯ ಕೇಳುವುದ ಕುರಿತಾಗಿ ನಾನು ಪ್ರಾರಂಭಿಸಿದ್ದು. ಓಹೋ, ನೀನು ಯಾರು ಎನ್ನುವುದನ್ನು ಕೇಳುವುದಕ್ಕೆ ನಿನ್ನ ಮುಖ ಪರಿಚಯ ಮೊದಲೇ ಇಲ್ಲದ ಕಾರಣ ನಿನ್ನ ಪರಿಚಯವನ್ನು ನಾನು ಸರಿಯಾಗಿ ಮಾಡಿಕೊಳ್ಳಬೇಕು ಅಂತಾದ್ರೆ ಆಹಾ. ನೀನು ಯಾರ ಮಗ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಹಾ. ಆರ ಸುತ. ಅವರೇನಾದ್ರೂ ನಮ್ಮ ಸಮಕಾಲೀನರೋ ಸಮವಯಸ್ಕರೋ ಆಗಿದ್ದರೆ ಆ. ಅವರ ಮೂಲಕವಾಗಿ ನಿನ್ನ ಪರಿಚಯವನ್ನು ಮಾಡಿಕೊಂಡರೆ ಅದು ನನಗೆ ಹೆಚ್ಚು ಮನದಟ್ಟಾದೀತು ಎನ್ನುವ ಕಾರಣಕ್ಕಾಗಿ ಆ. ಆರಸುತ. ಆ. ನಿನ್ನ ಪೆಸರೇನು? ಇಷ್ಟು ದೊಡ್ಡ ಸೇನಾ ಸಮುದಾಯವನ್ನು ಕೂಡಿಕೊಂಡು ನೀನು ಬಂದಿದ್ದಿ. ಧನ್ಯ, ನಿನ್ನ ಕಣ್ಣಿಗೆ ಇದು ದೊಡ್ಡದು ಅಂತ ಖಂಡಿತಲ್ಲ. ಹೌದು, ಆ ಧನ್ಯತೆ ನನಗೂ ಉಂಟು. ಹೌದಾ? ಹೌದು. ಆ. ದೊಡ್ಡ ಸೈನ್ಯವನ್ನೇ ತೆಗೆದುಕೊಂಡು ಬಂದಿದ್ದಿ ಎಂಬಾಗ ಯಾಕೆ ಬಂದಿದ್ದಿ ಎಂದು ಕೇಳುವ ಅವಶ್ಯಕತೆ ಬರುವುದಿಲ್ಲ. ಆ ನಿರೀಕ್ಷೆಯು ನನಗಿಲ್ಲ. ಹೌದು. ಹಾಗಾಗಿ ಬಂದದ್ದು ಈ ಸೇನೆಯ ಸದ್ಬಳಕೆಗಾಗಿಯೇ ಅಂತ ಆದ್ರೆ ಸ್ವಲ್ಪ ವ್ಯರ್ಥ ಆಯ್ತೇನೋ ಅದು ಎನ್ನುವ ಸೂಚನೆ. ಹೌದಾ? ಹೌದು. ಯಾವ ನೆಲೆಯಲ್ಲಿ? ಯಾವ ನೆಲೆಯಲ್ಲಿ ಅಂದ್ರೆ ಇಲ್ಲಿ ಬರುವಾಗ ಬೆಳೆಯುವ ಕಾರಣಕ್ಕಾಗಿ ನೀನು ಬಂದದ್ದಿದ್ರೆ ಸೇನೆಯನ್ನೇ ತೆಗೆದುಕೊಂಡು ಬರಬೇಕಾದ ಅಗತ್ಯ ಏನೂ ಇರಲಿಲ್ಲ. ಯಾಕೆಂದ್ರೆ ನಿನ್ನಂತಹ ಯುವಕರು ಬೆಳೆಯಬಹುದಾದ ಅನೇಕ ಮುಖಗಳಿದ್ದಾವೆ. ಆ ಎಲ್ಲ ಮುಖಗಳನ್ನು ಬೇರೆ ಬೇರೆಯದಾದ ಮುಖಗಳಲ್ಲಿ ಇದೂ ಒಂದಾದರೂ ಕೂಡ ಬೇರೆಯ ಮುಖಗಳನ್ನು ನೀನು ನೋಡಬಹುದಿತ್ತು. ಭರತನಲ್ಲಿ ಬರುವಾಗ ವ್ಯರ್ಥ ಇಷ್ಟೆಲ್ಲ ಜನರನ್ನು ತಂದದ್ದು. ಹೌದಾ? ಒಬ್ಬನೇ ಬಂದ್ರು ಸಾಕಿತ್ತು. ಒಂದು ವೇಳೆ ಪರಾಕ್ರಮವನ್ನೇ ಪ್ರದರ್ಶಿಸುವುದಕ್ಕಾಗಿ ನೀನು ಬಂದದ್ದಿದ್ರೆ ಇದ್ದರೆ ಬೇರೆಯವರಲ್ಲಿ ಅದನ್ನು ತೋರಿಸುವುದು ಒಳ್ಳೆಯದು. ಇಲ್ಲಿ ಬೇಡ. ಹೌದು, ನನ್ನಲ್ಲಿ ಬೇಡ. ಭರತೇಶ, ಪರಿಚಯದಿಂದ ಪ್ರಾರಂಭಿಸಿ ಬಂದಂತಹ ಯಾವ ಕರ್ಮ ಉಂಟೋ ಅದೇ ಪ್ರಯೋಜನ ವಿರಹಿತವಾದದ್ದು ಎನ್ನುವಲ್ಲಿಯವರೆಗೆ ನೀನು ಪೂರ್ಣ ವಿರಾಮವನ್ನು ಹಾಕತೆ ಅಂತ ಆದ್ರೆ ನನ್ನದ್ದು ಪ್ರಾರಂಭದ ಬಿಂದು, ನೀನು ಪೂರ್ಣ ವಿರಾಮಕ್ಕೆ ಬಂದಾಯ್ತಲ್ಲ. ಪ್ರಪಂಚವನ್ನು ನೋಡುವುದಕ್ಕೆ ಸೂರ್ಯನ ಬೆಳಕು ಬೇಕು.
ಹೌದಪ್ಪ. ನಾನ್ಯಾರು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸೂರ್ಯನನ್ನೇ ನಾವು ನೋಡಬೇಕು. ಆಹಾ. ಮೂಲ ಅಲ್ಲುಂಟು. ಆಹಾ. ಬಲ್ಲೆಯ ಹಾ. ದ್ಯುಮಣಿ ಕುಲ. ಓಹೋ. ದ್ಯುಮಣಿ ಕುಲ ದ್ಯುಮಣಿ ಕುಲ ಸಂಜಾತಯನಿ ಆತನು ರೂಪಾಂಗದ ದ್ಯುಮಣಿ ಕುಲ ಸಂಜಾತಯನಿ ಆತನು ರೂಪಾಂಗದ ಅವನ ಬಾಲಕ ಎನಿಸಿ ಧರ್ಮಾಂಗನಳು ಬಂದೆ ಧರ್ಮಾಂಗನ ಎನಿವ ಎನಿಸಿ ಧರ್ಮಾಂಗನಳು ಬಂದೆ ದಿಗ್ವಿಜಯಕ್ಕೆಂದು ಬಾಲಕನೇರಿಸಿ ಧರ್ಮಾಂಗನನು ಬಂದೆ ದಿಗ್ವಿಜಯಕ್ಕೆಂದು ಬಾಲಕನೇರಿಸಿ ಧರ್ಮಾಂಗನನು ಬಂದೆ ದಿಗ್ವಿಜಯಕ್ಕೆಂದು ಚಕ್ರವರ್ತಿ, ಕುಮಾರ. ಸೂರ್ಯನೇ ಮೂಲ ಪುರುಷನಾಗಿ ಹಾ. ಒಂದು ವಂಶ ಪ್ರಪಂಚದಲ್ಲಿ ಪ್ರವರ್ಧಮಾನಕ್ಕೆ ಬಂದದ್ದು. ಹ್ಮ್. ಸೂರ್ಯವಂಶ ಎನ್ನುವ ಹಾಗೆ ವಿಖ್ಯಾತಿಯನ್ನು ಪಡೆದದ್ದು. ಓಹೋ. ಅಂತಹ ಪರಮ ಪವಿತ್ರವಾದಂತಹ ವಂಶದಲ್ಲಿ ಸಂಚರಿಸಿದಂತಹ ಸೌಭಾಗ್ಯವಂತ ಈತ. ಓಹೋ. ಆಡಿದೆಯಲ್ಲ, ಹಾ. ಏನು ನಿನ್ನ ಸಮಕಾಲೀನರಾಗಿ ಹಾ. ನಿನ್ನದಾದಂತಹ ಯಾವೆಲ್ಲ ವ್ಯಕ್ತಿತ್ವ ಉಂಟೋ ಹಾ. ಅಂತಹ ಘನತೆಗೆ ತಕ್ಕುದಾದ ಯಾರಾದರೊಬ್ಬ ತಂದೆ ಇದ್ದಾನೋ, ಹಾ. ಯಾರ ಸುತ ಅಂತ ಹೇಳುವಲ್ಲಿ ಅದೇ ಅಲ್ವಾ ಅರ್ಥ. ಹೌದು. ನಿನ್ನದಾದ ಯೋಗ್ಯತಾ ವಿಶೇಷಗಳೆಲ್ಲ ಏನುಂಟೋ ಹಾ. ಆ ಎಲ್ಲವನ್ನೂ ನೋಡಿ ಅನುಭವಿಸಿ ಹಾ. ಅದು ಏನು ಎನ್ನುವುದನ್ನು ಅರ್ಥ ಮಾಡಿಸಿಕೊಡುವುದಕ್ಕೆ ಬೇಕಾದಂತಹ ಹಾ. ಒಬ್ಬ ಶ್ರೇಷ್ಠ ತಂದೆ ಹಾ. ವರ್ತಮಾನ ಕಾಲದ ಅಯೋಧ್ಯ ನಗರಿಯ ಆ ಪೀಠದಲ್ಲಿ ಕುಳಿತು ಹಾ. ಮಕ್ಕಳಂತೆ ತನ್ನ ಪ್ರಜಾವರ್ಗವನ್ನು ಪರಿಪಾಲಿಸುವಂತಹ ಹಾ. ಸಂಸ್ಕಾರವಂತನಾಗಿ ಹಾ. ಪರಾಕ್ರಮಿಯಾಗಿ ಹಾ. ಪರಮ ಧಾರ್ಮಿಕ ಶ್ರೇಷ್ಠನೆಂದೆನಿಸಿ ಮೆರೆಯುತ್ತಿರುವಂತಹ ರುಕ್ಮಾಂಗದ ಭೂಪತಿ. ಓಹೋ. ಆ ರುಕ್ಮಾಂಗದ ಭೂಪತಿಗೆ ಹಾ. ತರಳನಾದಂತಹ ಭಾಗ್ಯ ನನ್ನದು. ಓಹೋ. ಹೆಸರು ಧರ್ಮಾಂಗದ. ಹಾ. ತಂದೆಯವರು ಯಾವ ಆಶಯದಿಂದ ಈ ಹೆಸರನ್ನಿರಿಸಿದ್ದಾರೆಯೋ ಹಾ. ಅದನ್ನು ಸಾರ್ಥಕಗೊಳಿಸಿಕೊಳ್ಳಲೇಬೇಕು ಎನ್ನುವಂತಹ ನಿಯಮ ನಿಬದ್ಧತೆಯಿಂದಲೇ ಹಾ. ದಿಗ್ವಿಜಯಕ್ಕಾಗಿ ಪುರದಿಂದ ಹೊರಟವ. ಹಾ. ಬಾಲಕನಾಗಿ ಹಾ. ನನ್ನ ಅಪ್ಪನಿಗೆ, ಓಹೋ. ಅವನಿಗೆ ನಾನು ಬಾಲಕನಾಗಿಯೇ ಹೊರಟವ. ಹಾ. ನಿನ್ನ ಮುಂದೆ ಬಾಲಕ ಅಂತ ತಿಳಿಯಬೇಡ. ಆಹಾ. ಆದರೆ ಹಾ. ದಿಗ್ವಿಜಯಾಕಾಂಕ್ಷಿಯಾಗಿ ಬಂದು ನಿಂತವ ನಾನು ಎನ್ನುವುದು ಸ್ಪಷ್ಟವಾಗಿರುವಂತಹ ಈ ಕಾಲದಲ್ಲಿ ಹಾ. ವ್ಯರ್ಥವಾಗಿ ಬಂದೆ ನೀನು ಅಂತ ಆಡುವಾಗ ಹಾ. ನನ್ನ ಆಶಾ ಸೌಧವೇ ಒಮ್ಮೆ ಕುಸಿದು ಬಿದ್ದ ಅನುಭವ ನನಗೆ. ಓಹೋ. ಯಾಕೆ? ಹ್ಮ್. ಭರತನಂತವನಲ್ಲಿ ಖಡಾಕಾಡಿಯಾದಂತಹ ಹೋರಾಟ, ಹಾ. ನಿರೀಕ್ಷೆ ಗೆಲುವಾಗಬೇಕು ಎನ್ನುವುದೇ. ಹಾ. ಪರೀಕ್ಷೆಯಾಗುವುದೇ ಆ ಕಾಲದಲ್ಲಿ, ಸೋಲೋ ಗೆಲುವೋ ಸರಿ. ಅದು ದೈವ ನಿರ್ಣಯ. ಹ್ಮ್. ಅಂತಹ ನಿರ್ಣಯ ಯಾವುದೇ ಆಗಲಿ ಹಾ. ಭರತನಂತವನ ಎದುರಿಗೆ ಬಂದದ್ದು ವ್ಯರ್ಥ ಅಲ್ಲ. ಹಾ. ಕ್ಷತ್ರಿಯೋಚಿತವಾಗಿ ಕ್ಷಾತ್ರ ರಕ್ತವೇ ನನ್ನ ಮೈಯಲ್ಲಿ ಹರಿತಾ ಉಂಟು ಅಂತ ಆದರೆ ಹಾ. ಸೋಲೋ ಗೆಲುವೋ ಹ್ಮ್. ಎರಡೂ ಭರತನ ಮುಂದೆ ಅದು ಪ್ರಯೋಜಕವಾಗಬೇಕು, ಹಾ. ಅದು ಸಫಲತೆಯನ್ನೇ ಹೊಂದುತ್ತದೆ ಎನ್ನುವ ಭರವಸೆ ನನ್ನದಾಗಿತ್ತು. ಓಹೋ. ಆದ್ರೆ ನೀನು ವ್ಯರ್ಥ ಬಂದೆ ಅಂತ ಹೇಳುವಾಗ ಹಾ. ಮತ್ತೆ ಹೇಳ್ತಿ ಹಲವಾರು ಮುಖಗಳನ್ನು ನೋಡಿ ಈ ಮುಖದತ್ತ ನೀನು ಬರಬೇಕಿತ್ತು ಎನ್ನುವಂತಹ ಹ್ಮ್. ಬುದ್ಧಿವಾದದ ಮಾತುಗಳು. ಹಾ. ಹೌದು, ನಿನ್ನ ವಯಸ್ಸಿಗೆ ಹಾ. ನಿನ್ನದಾದಂತಹ ಈ ಅನುಭವಕ್ಕೆ ಹಾ. ಸರಿಯಾದಂತಹ ಮಾತು. ಹೌದು, ಹಾಗಂತ
ಅದು ಯಾವುದನ್ನು ಆಲೋಚಿಸದೆ ನಿನ್ನ ಮುಂದೆ ಬಂದು ನಿಂತವ ಅಂತ ನೀನು ತಪ್ಪಾಗಿಯೂ ಗ್ರಹಿಸಕೂಡದು. ನೀನ್ ಯಾರು, ನಿನ್ನ ಯೋಗ್ಯತಾ ವಿಶೇಷ ಏನು ಎನ್ನುವುದನ್ನು ಅರ್ಥವಿಸಿಕೊಂಡೆ. ನಿನ್ನ ಮುಂದೆ ನಾನು ನಿಲ್ಲಬಲ್ಲೆ ಎನ್ನುವ ಅಹಂಕಾರ ಅಲ್ಲ, ಆತ್ಮವಿಶ್ವಾಸದಿಂದಲೇ ಇಲ್ಲಿಯವರೆಗಾಗಿ ಬಂದವ. ಮತ್ತೆ ಅವರನ್ನು ಸೋಲಿಸುವುದಲ್ಲ ನನ್ನ ಉದ್ದೇಶ, ನಿನ್ನನ್ನು ಗೆಲ್ಲುವುದು ನನ್ನ ಉದ್ದೇಶ. ಅದನ್ನು ಯಾವ ಅರ್ಥದಲ್ಲಿ ಬೇಕಾದ್ರೂ ನೀನು ಸ್ವೀಕರಿಸಬಹುದಾಗುತ್ತದೆ. ಆದ್ದರಿಂದ ದಿಗ್ವಿಜಯಾಕಾಂಕ್ಷಿಯಾಗಿಯೇ ಬಂದವ, ನಿನ್ನಲ್ಲಿ ಕಾಡಾಕಾಡಿಯಾದಂತಹ ಹೋರಾಟವನ್ನೇ ಕೊಡುವ ಬಯಕೆಯಿಂದ ಬಂದವ. ನೀನು ಕೊಡ್ತೀಯೋ ಇಲ್ವೋ? ಅಯ್ಯ, ನನ್ನ ಕುರಿತಾಗಿ ಸರ್ವವನ್ನೂ ಅರಿತು ಬಂದವನ ಹಾಗೆ ನೀನು ಮಾತನಾಡ್ತಾ ಇದ್ದಿ ಎಂಬಲ್ಲಿಗೆ ನನ್ನ ಪರಿಚಯವನ್ನು ನಾನು ಹೇಳಿಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ ಎನ್ನುವುದು ತೀರ್ಮಾನ. ಅಂದ್ರೆ ಆದರೂ ಕೂಡ ನನ್ನ ವಿಶೇಷತೆಯನ್ನು ಹೇಳದೇ ಇರ್ಲಿಕ್ಕೆ ಆಗುವುದಿಲ್ವಲ್ಲ? ಹೌದಾ? ಹೌದು. ರಾಜಮಕೂಟ ವಿರಾಜ ರಾಜಮಕೂಟ ವಿರಾಜ ಪದಪಕ್ಕೆ ಜಪಟ್ಟನ ಈಶನ ಪದಪಕ್ಕೆ ಜಮಂಡಲದೀಯ ನಾನಯೇ ರಾಜಮಕೂಟ ವಿರಾಜ ಪದಪಂಕೇಜ ಮಂಡಲಾಧೀಶನು ಪೂಜಿತನು ನಾನಿನಗೆ ಪದಪಂಕೇಜ ಮಂಡಲಾಧೀಶನು ಪೂಜಿತನು ನಾನಿನಗೆ ಸಮರಕ್ಕೆ ಬಂದೆ ಪೂಜಿತನು ನಾನಿನಗೆ ಸಮರಕ್ಕೆ ಬಂದೆ ಹೊಳಿ ಪೂಜಿತನು ನಾನಿನಗೆ ಸಮರಕ್ಕೆ ಬಂದೆ ಬಳಿರೆ ಯಾ ಧರ್ಮಾಂಗದ ಚಕ್ರವರ್ತಿ, ನನ್ನನ್ನು ಗೆಲ್ಲಲಿಕ್ಕೆ ಬಂದವನು ಎಂದು ನೀನು ಹೇಳಿದಂತಹ ಆ ಮಾತಿನ ಅರ್ಥವನ್ನು ನಾನು ಅನೇಕ ವಿಧದಿಂದ ಗ್ರಹಿಸಿದ್ದೇನೆ. ಅದರೊಳಗಿರುವಂತಹ ಭಾವಾರ್ಥ, ಗೂಢಾರ್ಥ, ಈ ಎಲ್ಲವನ್ನೂ ಸಂಗ್ರಹಿಸಿದವನಾಗಿ ನಾನು ಆಡುವ ಮಾತು. ಗೆಲ್ಲುವುದಕ್ಕೆ ಬಂದಂತಹ ನೀನು ಆ ಮಾತನಾಡುವಾಗ ಸಾಕಷ್ಟು ವಿನಯವನ್ನು ಪ್ರದರ್ಶಿಸಿದ್ದಿ ಅಂತ ಅಂದುಕೊಂಡಿದ್ದೆ. ಆದ್ದರಿಂದಲೇ ವ್ಯಕ್ತ ಆಗಿದೆ ಅದು. ನನ್ನ ಶಬ್ದ ಪ್ರಯೋಗ ಸಾರ್ಥಕ ಆಯಿತು ಎನ್ನುವ ಭಾವ. ನಿನಗೆ ಭಾವಾರ್ಥ ಅರ್ಥ ಆಯ್ತು, ಧ್ವನ್ಯರ್ಥ ಅರ್ಥ ಆಯ್ತು. ನೀನ್ ಆಡಿದ್ದು ವ್ಯಂಗ್ಯಾರ್ಥದಲ್ಲಿ ಅಂತ ಹೇಳಿಲ್ವಲ್ಲ ನೀನು. ಹಾಗೆ ಹೇಳುವಂತಹ ಮಾತನ್ನು ನೀನು ಆಡ್ಲಿಲ್ವಲ್ಲ, ಆದ್ದರಿಂದಲೇ ಸಾರ್ಥಕತೆಯ ಭಾವ ಅಲ್ಲವೋ? ಅಂತ ಕೀಳರಿಮೆ ನಿನಗೆ ಅಗತ್ಯ ಇಲ್ಲ. ಅಯ್ಯ, ನನ್ನ ಕುರಿತಾಗಿ ನೀನು ಕೇಳಿದ್ದು ಕಡಿಮೆ ಅಂತಲ್ಲ, ಆದರೂ ನಾನು ಹೇಳಿಕೊಳ್ಳಲೇಬೇಕಾದ ಕೆಲವು ಹೌದೇ ಹೌದು. ನನ್ನ ಕೇಳಿಕೆ ಎನ್ನುವುದು ಪರಿಪೂರ್ಣ ಎನ್ನುವಂತಹ ಭಾವದಲ್ಲಿ ನಾನಿದ್ದವನು ಅಲ್ಲ. ಈ ಪ್ರಪಂಚವನ್ನು ಏಕಛತ್ರದ ಅಡಿಯಲ್ಲಿ ತಂದು ಪ್ರಾಯದ ಕಾಲದಲ್ಲಿ ಅವಿಶ್ರಾಂತವಾಗಿ ದುಡಿದು, ಅಂದ್ರೆ ಈ ಕಾರಣಕ್ಕಾಗಿ ಇಂದು ಪ್ರತಿಷ್ಠಾ ನಗರದಲ್ಲಿ ಭರತ ಚಕ್ರವರ್ತಿಯಾಗಿ ನಾನು ಆಳ್ತಾ ಇದ್ದೇನೆ, ರಾಜನಾಗಿದ್ದೇನೆ. ನೋಡಿದ್ರೆ ನಿನಗೆ ಗೊತ್ತಾಗ್ತದೆ, ನೀನೇ ಚಕ್ರವರ್ತಿ ಎನ್ನುವುದಾಗಿ ನನ್ನನ್ನು ಸಂಬೋಧನೆ ಮಾಡಿದ್ದಿ. ಹೌದಪ್ಪ, ಸಂಶಯವೇ ಇಲ್ಲ.
ನಿನ್ನ ತಂದೆ ರುಕ್ಮಾಂಗದನಿಗೂ ಇಲ್ಲದ ಬಿರುದದು. ಹ್ಮ್ ನೀನಿನ್ನೂ ಯುವಕನಾಗಿದ್ದಿ, ಆ. ಪಟ್ಟಾಭಿಷಿಕ್ತನಲ್ಲ ಎನ್ನುವುದು ಗೊತ್ತಾಗ್ತದೆ ಆ. ಎಂಬಲ್ಲಿಗೆ ಈ ನಮ್ಮ ರಾಜವೈಭವವನ್ನೊಮ್ಮೆ ನೀನು ನೋಡಬೇಕಿತ್ತು ಎನ್ನುವುದು ನನ್ನ ಅಭಿಲಾಷೆ. ಹಾ 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 ಈ ದೇಶದಲ್ಲಿ ಭರತ ಖಂಡದಲ್ಲಿ ಇರುವ ಹ್ಮ್ ರಾಜಾಧಿರಾಜರುಗಳೆಲ್ಲ ಹ್ಮ್ ಪ್ರತಿದಿನ ನನಗೆ ಕೊಡುವುದಕ್ಕಾಗಿ ಕಪ್ಪ ಕಾಣಿಕೆಗಳನ್ನು ತಂದು ಆ. ಸರತಿಯ ಸಾಲಿನಲ್ಲಿ ನಿಂತು ಹ್ಮ್ ನನ್ನ ಪಾದಕ್ಕದನ್ನು ಸಮರ್ಪಣೆ ಮಾಡಿ ಹ್ಮ್ ಚಕ್ರವರ್ತಿಗಳು ಇದನ್ನು ಪರಿಗ್ರಹಿಸಿದರೋ ಇಲ್ಲವೋ, ಹ್ಮ್, ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತೋ ಇಲ್ಲವೋ ಆ. ಎನ್ನುವುದನ್ನು ನಿರೀಕ್ಷೆ ಮಾಡುತ್ತಾ ಆ. ಕೆಲವರು 10 ದಿವಸ ಅದಕ್ಕಾಗಿ ಹೌದಂತೆ ವ್ಯಯಿಸುವುದುಂಟು. ಸಾಲಿನ ಅಂತಹ ಒಂದು ಚಕ್ರವರ್ತಿಯ ಪದದಲ್ಲಿ ನಾನಿಂದು ವಿರಾಜಿತನಾಗಿದ್ದೆ. ಸಾಲಿನ ಕೊನೆಯಲ್ಲಿರುವ ಸಾಮಂತ ರಾಜ ಆ. ನಿನ್ನ ಪಾದ ಮೂಲಕ್ಕೆ ಬರುವಾಗ ಮತ್ತೊಂದು ವರ್ಷ ಕಳೆದೇ ಹೋಗಿರ್ತದಂತೆ. ಅವನಿಗೆ ಮತ್ತೆ ತರ್ಲಿಕ್ಕಾಯ್ತು. ಹೌದು. ಇಂತಹ ಪರಿಸ್ಥಿತಿ ಉಂಟು. ಅಯ್ಯ, ಏನು ನಿನ್ನಂಥವನಲ್ಲಿ ಅದನ್ನು ಹೇಳಿ ಏನು ಪ್ರಯೋಜನ? ಪ್ರಯೋಜನ ಇಲ್ವೋ? ಪ್ರಯೋಜನ ಇಲ್ಲ. ಹಾ. ಯಾಕೆಂದ್ರೆ ಅದರ ಅನುಭವವನ್ನು ನೋಡಿಯೇ ತಿಳಿದುಕೊಳ್ಳಬೇಕಾದದ್ದು. ಮತ್ತೆ ಪ್ರಯೋಜನ ರಾಜ ಮಕುಟ ವಿರಾಜ ಆ. ನನ್ನ ಪಾದ ತಳದಲ್ಲಿ ಅಂಥವರೆಲ್ಲ ಬಂದು ಹ್ಮ್. ಮಣಿತಾ ಇದ್ದಾರೆ. ಹ್ಮ್. ನೀನಿನ್ನೂ ವಯಸ್ಸಿನ ಹಸುಳೆ. ಹಾ 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 ಅದು ಹೌದು. ಹಾ, ಹಾಗಾಗಿ ಅವರೆಲ್ಲರೂ ಪೂಜ್ಯತೆಯಿಂದ ಕಾಣುವಂತಹ ನನ್ನನ್ನು ಚಿಗುರು ಮೀಸೆ ಬಂದ್ರು ಹಣ್ಣಾಗ್ಲಿಲ್ಲ. ಆಹಾ, ಚಿಗುರು ಮೀಸೆ ಹಣ್ಣಾಗುವುದಲ್ಲ ಅದು. ಅದು ಹೌದೌದು, ಹಣ್ಣಾಗ್ಲಿಲ್ಲ ಹಾ, ಹಾ, ಹಾ. ಇದು ನಿಜವಾಗಿಯೂ ಸರಿಯಾದ ಮಾತಲ್ಲ ಅಲ್ವಾ? ಆಹಾ. ಅಂದ್ರೆ ತಾತ್ಪರ್ಯ ಇಷ್ಟೇ, ಆ. ನಿನ್ನದ್ದು ಸ್ವಲ್ಪ ಹಣ್ಣು ಆಗ್ತಾ ಉಂಟು ಅಂತ. ಹಾಗೆ ಹೇಳಲಿಕ್ಕೆ ಹೀಗೆ ಹೇಳ್ಬೇಕು, ಆ. ಚಿಗುರು ಮೀಸೆ ಹಣ್ಣಾಗುವುದಲ್ಲ. ಚಿಗುರು ಮೀಸೆ ಹಾ. ಹಣ್ಣಾಗಲಿಲ್ಲ, ಹ್ಮ್, ಅಲ್ಲೊಂದು ಅಲ್ಪ ವಿರಾಮ ಉಂಟು. ಆಗುವುದಿಲ್ಲ, ಅದು ಆಗ ಕೂಡದು. ಆ. ಹಾಗೆಯೇ ಆಯಿತು ಅಂತ ಆದ್ರೆ ಅದನ್ನೊಂದು ವ್ಯಾಧಿ ಎಂದು ಕರೆಯಲಾಗುತ್ತದೆ. ಹೌದೌದು ಹೌದು. ಅದು ನಮ್ಮ ರಾಜ್ಯದಲ್ಲಿ ಯಾರಿಗೂ ಇಲ್ಲ. ಇಲ್ಲವೋ? ಹಾಗಾದ್ರೂ ಈ ಅನುಭವದ ಮಾತು ಹೇಗೆ ಬಂತು ಎನ್ನುವುದು ಅಲ್ಪ ಗೊತ್ತಾಗಲಿಲ್ಲ. ವಿರಾಮ ಇಟ್ಟಾಡಿದ್ದರಿಂದ. ಅಯ್ಯ, ಹಾ. ನಮ್ಮದೆಲ್ಲ ಹಣ್ಣಾಗಿದೆ, ಹಾ ಹಾ ಹಾ. ಎಲ್ಲವೂ ಪಕ್ವವಾಗಿದೆ. ಬೀಳುವುದಕ್ಕೆ ಸಮಯ ಕಾಯ್ತಾ ಉಂಟು. ಪಕ್ವವಾದದ್ದೆಲ್ಲ ಬೀಳುವುದಿಲ್ಲ. ಬಿದ್ದರೆ ಮತ್ತೆ ಹೊಸದು ಹುಟ್ಟುತ್ತದೆ. ಹಾ, ಹುಟ್ಟೀತು, ಹಾ, ಹಾ. ಹುಟ್ಟೀತು. ಹಾ. ಆ ನಿರೀಕ್ಷೆ ಉಂಟು ನಮಗೆ. ಹ್ಮ್. ಪಕ್ವವಾದದ್ದು ಅಂದರೆ ಏನು? ಏನು? ಬೆಲೆಯುಳ್ಳದ್ದು ಅಷ್ಟು ಬೆಲೆ ಬಂದಿದೆ ಅಂತ ಹಾ, ಅರ್ಥ. ಹಾ. ಈ ಹೀಚುಕಾಯಿಗಳಿಗೆಲ್ಲ ಬೆಲೆ ಇಲ್ಲ. ಹ್ಮ್, ಹ್ಮ್. ಅದೆಲ್ಲ ಬೆಲೆಯುಳ್ಳದ್ದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವೊಂದಕ್ಕೆ ಮಿಡಿಯೇ ಬೇಕಂತೆ. ಅದು ಬೇಕು, ಹಾ. ಆದರೆ ಅದು ಎಷ್ಟು ಹುಳಿ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೌದೌದು. ಹೌದು. ಹುಳಿ ಇದ್ದ ಹಾಗೆ ಬಾಳಿಕೆ ಹೆಚ್ಚು. ಬಾಳಿಕೆ ಹೆಚ್ಚು, ಆದ್ರೆ ಏನು ಮಾಡೋಣ? ಸ್ವಲ್ಪ ಉಪ್ಪು ತಾಗಲಿ. ಹೆಚ್ಚು ತಿನ್ಲಿಕ್ಕೆ ಆಗುವುದಿಲ್ವಲ್ಲ. ಆ. ಪಕ್ವವಾದದ್ದನ್ನು ತಿಂದಷ್ಟು ಹುಳಿಯನ್ನು ತಿನ್ಲಿಕ್ಕೆ ಆಗ್ತದೆ. ಹ್ಮ್. ಹುಳಿ ಅಂತ ಬೀಸಾಡುವುದುಂಟು ನಮ್ಮಲ್ಲಿ. ಒಂದು ಕೆಲಸ ಮಾಡುವ, ಹಾ. ಸ್ವಲ್ಪ ರುಚಿ ನೋಡು. ಹಾ, ಅದು ನೋಡೋಣ. ಹಾ. ಅದು ನೋಡ್ಬೇಕು. ಹ್ಮ್. ಈಗ ಉಪ್ಪು ತಾಗಬೇಕು ಅಂತ ಆದ್ರೆ ಹ್ಮ್. ನಾನೇ ಅಲ್ಲಿ ಬರಬೇಕು ಅಂತಿಲ್ಲ. ಹ್ಮ್. ಗೌರವದಿಂದ ನೀನೇ ಇಲ್ಲಿ ಬಂದು ತಾಗಿಸಿಕೊಂಡ್ರು ಆಗ್ತದೆ. ಹಾ, ಹಾ. ನಿನ್ನ ತಲೆಯನ್ನು ತಾಗಿಸಬೇಕು ಅಷ್ಟೇ. ಓಹೋ. ಪೂಜಿತನು ನಾನಿನಗೆ. ಹಾ, ಹಾ. ಗೌರವ ಎನ್ನುವುದನ್ನು ಪಡೆಯುವ ಸ್ಥಾನದಲ್ಲಿ ನಾನಿದ್ದೇನೆ, ಕೊಡುವ ಸ್ಥಾನದಲ್ಲಿ ನೀನಿದ್ದಿ. ಹಾಗಾಗಿ ಹ್ಮ್. ಪೂಜಿತನು ನಾನಿನಗೆ. ಹ್ಮ್. ನೀನು ಬರಿದೆ ಯುದ್ಧಕ್ಕೆ ಬಂದಿದ್ದೀಯಲ್ಲ ಮಾರಾಯ. ಓಹೋ ಚಕ್ರವರ್ತಿ. ಆ. ಆಹಾ, ನಿನ್ನದ್ದಾದಂತಹ ಗಾಂಭೀರ್ಯದಿಂದ ಕೂಡಿದಂತಹ ಮಾತುಗಳು ಆ. ಗಂಭೀರವಾದ ಸಮುದ್ರದಲ್ಲಿ ಹಾ. ತೆರೆ ತೆರೆಯಾಗಿ ಬರುವ ಅಲೆಗಳಂತೆ. ಆ. ಆಹಾ, ಅತ್ಯಂತ ಸಂತೋಷ ಉಂಟು ಮಾಡ್ತದೆ ಮನಸ್ಸಿಗೆ. ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು ನಿನ್ನ ವಚನವೋ. ಕೇಳುತ್ತೆಮ್ಮ ಮನಸ್ಸಿಗೆ
ಹರನೇ ನೀನು ನೇತ್ರಯರಡಿದೆ ಹರನೇ ನೀನು ನೇತ್ರಯರಡಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮಭುಜಯಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮಭುಜಯಿದೆ ಹರನೆ ನೀನು ನೇತ್ರಯರಡೆ ಮತ್ತೆ ಶ್ರೀ ಹರಿ ನೋಡೆ ಯುಗ್ಮಭುಜಯಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮಭುಜಯಿದೆ ವರವಿರಂಗಿ ಅಲಯದಲು ವರವಿರಂಗಿ ಎರಲು ನಿನಗೆ ಶಿರವಿದೊಂದೇ ತೋಪುದೀಗ ವರವಿರಂಗಿ ಎರಡು ಜನರು ಶಿರವಿದೊಂದೇ ತೋಪುದೀಗ ವರವಿರಂಗಿಯನಲು ನಿನಗೆ ಶಿರವಿದೊಂದೇ ತೋಪುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಭರಿದೆ ಗರ್ವದಿ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ನೀನು ಗರ್ವದಿ ಬಳಿರೆ 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 ಹರಿಗರಾದ್ಯರಿಂದ ಅಧಿಗತಿ ಬಳಿರೆ ಬಳಿರೆ ಹರಿಗರಾದ್ಯ ಬಳಿರೆ ಬಳಿರೆ ಹರಿಗರಾದ್ಯರಿಂದಲಧಿಗರಿ ಸರಸಿಯಾಚನ ಹರದೆ ನೀನು ನೇತ್ರಯರಡಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮಭುಜಯಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮಭುಜಯಿದೆ ವರವಿರಂಗಿಯನಲು ನಿನಗೆ ಶಿರವಿದೊಂದೇ ತೋಟೂರೀಗ ವರವಿರಂಗಿಯನಲು ನಿನಗೆ ಶಿರವಿದೊಂದೇ ತೋಟೂರೀಗ ಪರಮ ಪೌರುಷಗಳನ್ನು ಪರಮ ಪೌರುಷಗಳನ್ನು ಬೆರೆಸುತ್ತಿರುವೆ ಬರಿದೆ ಗರ್ವದಿ ಹೊಳಿರೆ ಹರುಷವಾಯ್ತು ನಿನ್ನ ವಚನವು ಕೇಳು ಎನ್ನ ಮನಸ್ಸಿಗೀಗ ಕೇಳು ಎನ್ನ ಮನಸ್ಸಿಗೀಗ ಎನ್ನ ಮನಸ್ಸಿಗೀಗ ಹರುಷವಾಯ್ತು ಹರುಷವಾಯ್ತು
ರುಕ್ಮಾಂಗದ ಸಂತೋಷವಾಯಿತು. ಯಾಕೆ? ಹಾ ನಿನ್ನದ್ದಾದಂತಹ ಮಾತುಗಳು ಆ ಲೌಕಿಕವಾದಂತಹ ಈ ಹೋರಾಟ ಪ್ರಕ್ರಿಯೆಯಲ್ಲಿ ಆ ಮುಂಬರಿಯಬೇಕು ಎನ್ನುವ ಉತ್ಸಾಹದಲ್ಲಿ ಮುಂಬರಿದು ಬಂದವ ನಾನು. ಆ ನಿನ್ನ ಮಾತುಗಳನ್ನು ಕೇಳುವಾಗ ಆ ಈ ಹೋರಾಟವೆಂಬ ಪ್ರಕ್ರಿಯೆಗೆ ವಿರುದ್ಧವಾದಂತಹ ರೀತಿಯಲ್ಲಿ ಆ ಯಾವೆಲ್ಲ ಪೂಜಾ ಪ್ರಕರಣಕ್ಕೆ ತಿರುಗುತ್ತಾ ಇರುವಂತಹ ಈ ಕ್ರಮವನ್ನು ಕಾಣುವಾಗ ಹಾ ಇದು ಯಾಕೆ ಈ ಹಳಬರಿಗೆ ಹೀಗೆ ಅಂತ ಅರ್ಥ ಆಗುವುದಿಲ್ಲ. ವಾಸ್ತವಿಕತೆಯನ್ನು ಮಾತ್ರ ನಾನು ಹೇಳಿದ್ದು. ಹೌದು, ಹಾ. ವಾಸ್ತವಿಕತೆ ಎನ್ನುವುದು ವರ್ತಮಾನಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಆಹಾ ಭೂತಕಾಲವೂ ಒಂದು ವಾಸ್ತವ, ಆಹಾ. ಮುಂದೆ ಬರುವ ಭವಿಷ್ಯವೂ ಒಂದು ವಾಸ್ತವವಾಗುತ್ತದೆ ಎನ್ನುವ ಕಲ್ಪನೆಯೂ ನಮಗಿರಬೇಕಾಗುತ್ತದೆ. ಓಹೋ ವರ್ತಮಾನ ಒಂದೇ ಅಲ್ವಲ್ಲ. ಹ್ಮ್ ಒಂದರ್ಥದಲ್ಲಿ ನೋಡುವಾಗ ವರ್ತಮಾನ ಎನ್ನುವುದೇ ಕ್ಷಣಿಕವಾಗಿ ಹೋಗುತ್ತದೆ. ಆ ಈ ಕ್ಷಣದಲ್ಲಿ ಆಡಿದ ಮಾತೆ ಮುಂದಿನ ಕ್ಷಣಕ್ಕೆ ನಿಲ್ಲುತ್ತದೆ ಅಂತ ಅಲ್ಲ. ಹಾ. ಹೆಚ್ಚೇಕೆ ಆಡಿದಂತಹ ವ್ಯಕ್ತಿಯೇ ಮುಂದಿನ ಕ್ಷಣದಲ್ಲಿ ಇರ್ತಾನೋ ಅಂತ ಕೇಳಿದ್ರೆ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿ ಉಂಟು ಪ್ರಪಂಚದಲ್ಲಿ. ಆ ಅದನ್ನು ಮನುಷ್ಯ ರೂಪಿನಿಂದ ಮನುಷ್ಯರಾಗಿ ನಾನು ನೀನು ಇಬ್ಬರು ಒಪ್ಪಿಕೊಳ್ಳಲೇಬೇಕಾದಂತಹ ಪರಮ ಸತ್ಯ. ಹಾ. ಯಾಕೆ ಆಡತೇನೆ ಈ ಮಾತುಗಳನ್ನು? ಆ ನಾನು ಕೇಳುವುದು ಒಂದೇ ಪ್ರಶ್ನೆ, ಆ ನೀನು ಹುಟ್ಟುವಾಗಲೇ ಹಳಬನಾಗಿದ್ದೀಯೋ ಅಂತ. ಅದಿಲ್ವಲ್ಲ. ಈಗ ಕೆಲವರೆಲ್ಲ ಯಾಕೆ ಹಾಗೆ ಮಾತಾಡುವುದು? ಈಗ ಹಳಬನಾದ ಮೇಲೆ ನೀನು ಸಿದ್ಧಿ ಸಾಧನೆಗಳನ್ನು ಮಾಡಿದ್ದೋ ಅಲ್ಲ, ನನ್ನ ಹಾಗೆ ಎಳವೆ ಇಲ್ಲಿಯೇ ಕ್ರಮವಾಗಿ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಏರುತ್ತಾ ಹಳಬನಾಗುವ ಹೊತ್ತಿಗೆ ಸಿದ್ಧಿ ಸಾಧನೆಗಳನ್ನು ಮಾಡಿದ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿ ಕಂಗೊಳಿಸ್ತಾ ಇರುವುದು. ಹುಟ್ಟಿದಾಗಲೇ ನೀನು ಹಳಬ ಅಲ್ಲ, ಹಳಬನಾದ ಮೇಲೆ ಈ ಎಲ್ಲ ಪ್ರಖ್ಯಾತಿಯು ನಿನಗೆ ಬಂದದ್ದಲ್ಲ. ಈಗ ಕೆಲವರಿಗೊಂದು ಆಶಯ ಉಂಟು, ಸ್ವಲ್ಪ ಕಾಲ ಕಾಯುವ, ನಾವು ವಿದ್ವಾಂಸರಾಗುತ್ತೇವೆ ಅಂತ. ಅವರಿಗೆ ವಿದ್ಯೆ ಬೇಕು ಅಂತಲ್ಲ, ಕಾಲ ಕಳೆದ್ರೆ ಸಾಕು, ಇದ್ದ ದೊಡ್ಡ ತಲೆ ಹೋದ್ರೆ ಸಾಕು, ಇದ್ದ ಸಣ್ಣ ತಲೆಯೇ ಮುಂದೆ ವಿದ್ವಾಂಸರು ಅಂತ ಆಡಿಕೊಳ್ಳುವುದಕ್ಕಾಗ್ತದೆ. ಒಪ್ಪುವವರಿದ್ರೆ ಹಾಗೆ ಆಗ್ತದೆ. ಅಲ್ವೋ? ಹೌದು. ಆ ಜಾತಿಗೆ ನಾನೂ ಸೇರಿದವ ಅಲ್ಲ. ಆಹಾ. ಕಾಲ ಕಾದು ಹಳಬರ ತಲೆ ಹೋದ ಮೇಲೆ ನಾನೇ ಹಳಬ ಅಂತ ಹೇಳುವವ ಅಲ್ಲ. ಆ ಕಾರಣದಿಂದ ಇಲ್ಲಿ ಬಂದಿರ್ಲಿಕ್ಕಿಲ್ಲ ನೀನು ಅಂತ ಆ ಅನ್ನಿಸ್ತದೆ. ಸಿದ್ಧಿ ಸಾಧನೆ ಬೇಕು ಎನ್ನುವಂತಹ ಬಯಕೆಯು ನನ್ನದಲ್ಲ. ಆದ್ದರಿಂದ ಹಂತ ಹಂತವಾಗಿ ಏರುವಲ್ಲಿ ಈ ವಯೋಮಾನ, ಆ. ಈಗ ಬಹುಶಃ ನೀನು ಆ ನನ್ನ ಲೆಕ್ಕಾಚಾರದಲ್ಲಿ ಆ. ನನಗಿಂತ ಚಿಕ್ಕವನಿರುವಾಗಿನಿಂದಲೇ ನಿನ್ನ ಸಿದ್ಧಿ ಸಾಧನೆ ಪ್ರಾರಂಭ ಆದದ್ದಲ್ವೋ? ಹ್ಮ್ ಆಗಲೂ ನಿನಗೆ ಇದೇ ಮಾತು ಬಂದಿತ್ತು, ನೀನು ಎಳೆಯವ, ನೀನ್ ನನಗೆ ಪೂಜೆ ಮಾಡಬೇಕು. ಈಗ ನೀನು ದಿಗ್ವಿಜಯ ಮಾಡ್ಲಿಲ್ವೋ? ದಿಗ್ವಿಜಯ ಮಾಡಿದ್ದು ಈ ವಯಸ್ಸಿನಲ್ಲೋ ನನ್ನ ವಯಸ್ಸಿನಲ್ಲಿರುವಾಗಲೋ ಆ. ಅಲ್ವೋ? ಆ ಕಾಲಕ್ಕೆ ನಿನಗೂ ಹೀಗೆ ನಾನು ಪೂಜಕ, ನನ್ನನ್ನು ಪೂಜೆ ಮಾಡು ಅಂತ ಹೇಳುವವರೇ ಸಿಕ್ಕಿದ್ದಿದ್ರೆ, ಅಥವಾ ಹೇಳಿದವರು ಇರಬೇಕು, ನೀನು ಮಾತು ಕೇಳಿದ್ದೀಯೋ? ಕೇಳಿದ್ದೇನೋ ಈಗ ಬಿಟ್ಟಿದ್ದೇನೋ. ಕೇಳಿದ್ದೆ ಹೌದಾದರೆ ಆ. ಎಲ್ಲರನ್ನೂ ಗೆದ್ದಂತಹ ಭೂಮಿಪಾಲಕ ಅಂತ ಎಲ್ಲರೂ ನಿನ್ನನ್ನು ಪೂಜಿಸುವುದಕ್ಕಿಲ್ಲ. ಆ. ನೀನೇ ಪೂಜೆ ಮಾಡಬೇಕಾದ ವ್ಯಕ್ತಿ ಬೇರೆ ಇದ್ದಾನೆ ಅಂತ ನೀನು ಒಪ್ಪಿಕೊಂಡಾಗುತ್ತದೆ. ಆ. ಆ ನೆಲೆಯಲ್ಲಿಯೇ ನೀನು ಆಲೋಚನೆ ಮಾಡಿದ್ದು ಹೌದು ಅಂತಾದ್ರೆ ಹಂತ ಹಂತವಾಗಿ ಜೀವನದ ಉತ್ಕರ್ಷೆಯನ್ನು ಸಾಧಿಸುವರೆ ಯಾವ ಯಾವ ಕಾಲಕ್ಕೆ ಯಾವ್ಯಾವುದು ದಿಗ್ವಿಜಯವನ್ನು ಮಾಡುವಂತಹ ಕ್ಷತ್ರಿಯೋಚಿತವಾದ ವಯೋಮಾನದಿಂದ ಕೂಡಿದ ಆ ಪ್ರಕರಣದಲ್ಲಿ ಪ್ರಬುದ್ಧತೆಯನ್ನು ಈಗಾಗಲೇ ಸಂಪಾದಿಸಿಕೊಂಡಿದ್ದೇನೆ. ಎಲ್ಲಿಂದ? ಗುರುಮುಖದಿಂದ, ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರದ ಬಲದಿಂದ ಆ ನೆಲೆಯಲ್ಲಿ ನಾನು ಪ್ರಬುದ್ಧ ಎನ್ನುವ ಹಂತಕ್ಕೆ ಬಂದು ನಿನ್ನ ಎದುರಿಗೆ ನಿಂತಿದ್ದೇನೆ. ಓಹೋ, ನೀನೇನೋ ಶಾರ್ದೂಲ ಬಾಯಿ ತೆರೆದಾಗ ಕೈ ಹಾಕಿ ಹಲ್ಲನ್ನೆಣಿಸಿದವನಂತೆ. ಯಾವ ವಯಸ್ಸಿನಲ್ಲಿ? ಈ ವಯಸ್ಸಿನಲ್ಲ, ಅಲ್ವಲ್ಲ, 5 ವರ್ಷಕ್ಕಿಂತ ಕಡಿಮೆ ಪ್ರಾಯದಲ್ಲಿಯೇ ಶಾರ್ದೂಲದ ಬಾಯೊಳಗೆ ಹಲ್ಲೆಣಿಸಿದವ ನೀನು. ಈಗ ನಾನು ಒಂದು ಶಾರ್ದೂಲದ ಬಾಯಿಗೆ ಈಗ 18 ಆದಾಗ ಹಲ್ಲೆಣಿಸುವುದಕ್ಕೆ ಬಂದಿದ್ದೇನೆ. ತಪ್ಪೆಂತದ್ದು? ನಾನು ಇಲಿ ಅಂತ ತಿಳಿದು ಬಂದದ್ದೇ ಅಲ್ಲ, ಶಾರ್ದೂಲದ ಹಲ್ಲೆಣಿಸುವುದಕ್ಕೆ ನಾನು ಬಂದು ನಿಂತವ. ಭರತೇಶ, ಆ ನೆಲೆಯಲ್ಲಿಯೇ ನಿನ್ನನ್ನು ಕಂಡು ನಿನ್ನ ಘನತೆಯನ್ನು ಮಾನಿಸಿದವನಾಗಿಯೇ ನರ್ಮದೆಯ ತಟಾಕದಲ್ಲಿ 55 ಅಶ್ವಮೇಧ, ಯಮುನಾ ತಟಾಕದಲ್ಲಿ 35 ಅಶ್ವಮೇಧ, 90 ಇನ್ನು 10 ಆದ್ರೆ ಮತ್ತೆ ಮುಂದಿನ ಕಲ್ಪಕ್ಕೆ ಇಂದ್ರನೇ ಆದಿಯೋ ಏನೋ, ಅಷ್ಟುಂಟು ನಿನ್ನ ಘನತೆ. ಅದನ್ನು ಅರ್ಥವಿಸಿಕೊಂಡೇ ಈ ಕ್ಷೇತ್ರಕ್ಕೆ ಬಂದು ನಿಂತವ ನಾನಾಗಿದ್ದೇನೆ. ಅಯ್ಯ, ಹೇಳ್ತೀನಿ, ನೀನು ಪೂಜಿತನು ನಾನಿನಗೆ. ಪೂಜ್ಯ ಪೂಜಕ ಭಾವ ಸಂಬಂಧ ಏನು, ಶರಣ ಶರಣ್ಯ ಭಾವ ಸಂಬಂಧ ಏನು, ಆ ಎಲ್ಲ ಸಂಸ್ಕಾರವನ್ನು ಪಡೆದವನಿದ್ದೇನೆ. ವಯೋಮಾನದಲ್ಲಿ ನೀನು ಆಡಿದಂತಹ ಮಾತುಗಳು ಪಥ್ಯ ಅಲ್ಲ, ಅದು ಅಸಾಧು ಎನ್ನುವ ಹಾಗಲ್ಲ ವಾದ. ಯಾವ ಕ್ಷೇತ್ರದಲ್ಲಿ ಯಾವ ಮಾತು, ಯಾವ ಕ್ರಿಯೆಯಲ್ಲಿ ಯಾವ ಮಾತು, ಯಾವ ಕಾಲಕ್ಕೆ ಯಾವ ಮಾತು ಎನ್ನುವ ಹಾಗೆ ಕಾಲ, ಕ್ರಿಯೆ, ಕರ್ಮ, ದೇಶ ಇವನ್ನೆಲ್ಲ ಆಲೋಚಿಸಿ ಅಲ್ವ ಉಪದೇಶವಾದ್ರೂ ಇರಬೇಕಾದದ್ದು. ಹೌದು. ರಣರಂಗದಲ್ಲಿ ನಿಂತವನಿಗೆ ಮೋಕ್ಷದ ಉಪದೇಶ ಅಲ್ಲ ಬೇಕಾದದ್ದು. ಮೋಕ್ಷಗಾಮಿಯಾಗಿ ಮನೆಯನ್ನು ಬಿಟ್ಟು ಹೊರಟು ನಿಂತವನಿಗೆ ಯುದ್ಧ ಮಾಡುವಂತಲ್ಲ ಉಪದೇಶ ಕೊಡಬೇಕಾದದ್ದು. ಆಯಾಯ ಕಾಲಕ್ಕನುಗುಣವಾದಂತಹ ಉಚಿತವಾದಂತಹ ಉಪದೇಶ ಮಾತ್ರ ಬೆಲೆಯನ್ನು ತರುತ್ತದೆ. ಹೌದು, ಪೂಜ್ಯ ಪೂಜಕ ಭಾವ ಸಂಬಂಧದಲ್ಲಿ ನಿನಗೆ ನಾನು ಎರಗಬೇಕು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ವೋ? ಒಬ್ಬ ಚಕ್ರವರ್ತಿಯಾಗಿ ಶ್ರೇಷ್ಠನೆಂದೆನಿಸಿದ್ದೆ, ಆದ್ದರಿಂದ ನಿನಗೆ ನಾನು ಶರಣಾಗಬೇಕು, ಅಲ್ಲ ನಿನ್ನನ್ನು ಪೂಜಿಸಬೇಕು ಅಂತ ಕೇಳಿದರೆ, ನನ್ನ ತಂದೆಯವರಾದಂತಹ ಆ ರುಕ್ಮಾಂಗದ ಭೂಪಾಲರಿಂದ
ಒಬ್ಬ ರಾಜನಾಗಿ ಮೆರೆಯುವಂತಹ ಬಗೆ ಹೇಗೆ, ಪ್ರಜೆಗಳನ್ನು ಪಾಲಿಸುವಂತಹ ಪಾಠ ಯಾವುದು, ನೀತಿ ನಿಯಮಗಳು ಯಾವುದು ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡವನಿದ್ದೇನೆ. ಇನ್ನು ಗುರುವಾಗಿಯೂ ಬಾಗಬೇಕಾಗುತ್ತದೆ. ತನ್ನ ಜೀವನದ ಉತ್ಕರ್ಷಕ್ಕೆ ಬೇಕಾಗಿ ಮಣ್ಣಿನ ಮುದ್ದೆ ಇದ್ದಂತಹ ಒಂದು ವ್ಯಕ್ತಿತ್ವವನ್ನು ಅರಳಿಸಿ ಒಂದು ಶಿಲ್ಪವನ್ನಾಗಿಸಿ ಪ್ರಪಂಚ ಮುಖದಲ್ಲಿ ಆ ಶಿಲ್ಪದ ಸೌಂದರ್ಯ ಕಂಗೊಳಿಸುವ ಹಾಗೆ ಆ ಮೂಲಕವಾಗಿ ಪ್ರಖ್ಯಾತಿಯನ್ನು ಸಿದ್ಧಿ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಯಾವ ಗುರುಪದೇಶ ಉಂಟೋ ಅದನ್ನು ಸಂಗ್ರಹಿಸಿದ ಕಾಲಕ್ಕೆ ಗುರುವಾದವನಿಗೂ ನಾವು ತಲೆ ಬೇಯಬೇಕಾಗುತ್ತದೆ. ಆ ನೆಲೆಯಲ್ಲಿಯೂ ನಾನು ನಿನಗೆ ತಲೆ ಬೇಯಬೇಕಾದದ್ದಿಲ್ಲವೇ ಇಲ್ಲ. ಭೌತಿಕವಾದ ನೆಲೆಯಲ್ಲಿ ತಂದೆಯಾಗಿಯೋ ಗುರುವಾಗಿಯೋ ಅಲ್ಲ, ಯಾವ ಬಂಧು ಬಾಂಧವತ್ವದ ನೆಲೆಯಲ್ಲಿಯೋ ಹಿರಿಯನಾಗಿಯೋ. ವಯೋಮಾನದಿಂದ ನೀನು ಹಿರಿಯ ಹೌದು, ಆ ನೆಲೆಯಲ್ಲಾದ್ರೂ ತಲೆ ಬಾಗೋಣವೋ ಅಂತ ಕೇಳಿದ್ರೆ ಅದು ಅಸಾಧುವಾಗುತ್ತದೆ. ಯಾಕೆ? ವಯೋಮಾನಕ್ಕೆ ತಲೆ ಬಾಗುವ ವರ್ಣ ನಿನ್ನದ್ದಲ್ಲ, ನನ್ನದ್ದೂ ಅಲ್ಲ. ಬ್ರಾಹ್ಮಣನಿಗಾದ್ರೆ ವಿದ್ಯೆ, ಅವನ 5 ವರ್ಷದವನೇ ಆಗಲಿ ಅವನಿಗೆ ತಲೆ ಬಾಗಬೇಕು. ವಿದ್ಯೆ ಇರುವವನಿಗೆ ತಲೆ ಬಾಗಬೇಕು, ಅದು ಬ್ರಾಹ್ಮಣ್ಯಕ್ಕೆ. ಸಾಮರ್ಥ್ಯ ಇರುವವನಿಗೆ ತಲೆ ಬಾಗಬೇಕು, ಅದು ಕ್ಷಾತ್ರಕ್ಕೆ. ವಯೋಮಾನದಿಂದ ತಲೆ ಬಾಗುವುದು ಯಾರಿಗೆ? ಅಂತಿಮ ವರ್ಣ ಅಂತ ಯಾವುದು ಕರೆಸಿಕೊಳ್ಳಲ್ಪಡುತ್ತದೋ ಅಲ್ಲಿ ವಯೋಮಾನದ ಜ್ಯೇಷ್ಠತೆ. ಅದನ್ನ ನಾನು ಹೇಳಲಿಲ್ಲ ಅಲ್ವಾ? ವೈಶ್ಯ ಅಂತ ಹೇಳಲಿಲ್ಲ. ವೈಶ್ಯ ಸಮುದಾಯ ನನಗನಿಸುವುದಾಗಲ್ವ, ಯಾವ ನೆಲೆಯಲ್ಲಿ ನಿನಗೆ ನಾನು ಪೂಜಿಸಬೇಕು ಎನ್ನುವ ಪ್ರಶ್ನೆ ನನ್ನದ್ದು. ಅದಕ್ಕೆ ನಾನು ಉತ್ತರವನ್ನು ಹೇಳುತ್ತಾ ಸಾಗುತ್ತಾ ಇರುವುದು. ವೈಶ್ಯನಿಗಾದ್ರೆ ಧನ ಸಂಪತ್ತಿ, ಯಾರಲ್ಲಿ ಧನ ಸಂಪತ್ತಿ ಹೆಚ್ಚುಂಟೋ ವೈಶ್ಯ ವರ್ಣಕ್ಕೆ ಅಲ್ಲಿ ತಲೆಬಾಗಬೇಕು. ಆ ಯಾವ ನೆಲೆಯಲ್ಲಿಯೂ, ಭೌತಿಕವಾದ ನೆಲೆಯಲ್ಲಿ ತಂದೆ ಗುರು ಯಾವ ನೆಲೆಯಲ್ಲಿಯೂ ನಿನಗೆ ನಾನು ಪೂಜೆ ಮಾಡಬೇಕು ಎನ್ನುವುದು ಅಸಾಧುವೇ ಆಗುತ್ತದೆ. ಪೂಜೆ ಮಾಡಬೇಕು ಯಾವಾಗ ಗೊತ್ತೋ? ಸಾಮರ್ಥ್ಯ ಎನ್ನುವುದು ನನಗಿಂತ ನಿನಗೆ ಹೆಚ್ಚುಂಟು ಅಂತ ಗೊತ್ತಾದಾಗ ನಾನು ಪೂಜೆ ಮಾಡಬೇಕು. ಅಲ್ಲ, ಭೌತಿಕವಾದ ನೆಲೆಯೇ ಅಲ್ಲ. ಇನ್ನೊಂದುಂಟು, ಅಲೌಕಿಕವಾದದ್ದು. ಯಾವ ಜೀವವೇ ಆದ್ರೂ ಈ ಪ್ರಪಂಚ ಮುಖದಲ್ಲಿ ಬಂದಾಗ ತಾನು ಶರಣಾಗಲೇ ಬೇಕಾಗುತ್ತದೆ. ಅದಕ್ಕೆ ದೈವ ಅಂತ ಹೆಸರು. ಸೃಷ್ಟಿಸಿದ ಬ್ರಹ್ಮ ಇದ್ದಾನೆ. ಈ ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಹೊಣೆಯನ್ನು ಹೊತ್ತು ನಮ್ಮ ಲಲಾಟದಲ್ಲಿ ನಮ್ಮ ಕರ್ಮ ಲಿಖಿತವನ್ನು ಬರೆಯುವುದರ ಮೂಲಕವಾಗಿ ನಮಗೆ ಸುಖವೋ ನಮಗೆ ದುಃಖವೋ ಪುಣ್ಯವೋ ಪಾಪವೋ ಎನ್ನುವಂತಹ ಯಾವೆಲ್ಲ ಆ ಲೆಕ್ಕವನ್ನು ಮಾಡಿ ಈ ಜೀವ ಈ ಪ್ರಪಂಚವನ್ನು ಸೇರುವ ಹಾಗೆ ಮಾಡುವಂತಹ ಅಪರಿಮಿತವಾದಂತಹ ಶಕ್ತಿ ಸಾಮರ್ಥ್ಯವುಳ್ಳ ಚತುರ್ಮುಖ. ಆ ಮುಖದಲ್ಲಿ 4 ದಿಕ್ಕು, 10 ದಿಕ್ಕುಗಳ ಯಾವೆಲ್ಲ ಭವ್ಯ ಭವಿಷ್ಯವೋ ಹುಟ್ಟು ಎನ್ನುವುದು ಕಾಣಿಸ್ತದೋ ಆ ಬ್ರಹ್ಮ ನೋಡ್ತಾ ಇದ್ದೇನೆ ನಾನು. ಇಲ್ಲ, ನಿನಗಿದ್ದದ್ದು ನನಗೆ ನನ್ನ ಅಪ್ಪನಿಗೆ ಇರುವ ಒಂದೇ ತಲೆ. ನಿನಗೆ ಕಾಣಿಸುವುದು ನನ್ನ ಈ ಶರೀರ ಮಾತ್ರ. ನನ್ನ ಅಂತರಂಗ ಏನು ಎನ್ನುವುದು ಅರ್ಥವಾಗಿದ್ರೆ ನೀನು ಈ ಮಾತೆ ಆಡ್ತಾ ಇರಲಿಲ್ಲ. ಆದ್ದರಿಂದ ನನ್ನ ಹುಟ್ಟೇನು ಎನ್ನುವುದು ನಿನಗೆ ಗೊತ್ತಿಲ್ಲ. ಯಾಕಾಗಿ ಎನ್ನುವ ಪ್ರಶ್ನೆಗೆ ನಿನ್ನಲ್ಲಿ ಉತ್ತರ ಇಲ್ಲ. ಆದ್ದರಿಂದ ನೀನು ಬ್ರಹ್ಮ ಅಲ್ಲ. 4 ತಲೆ ಕಾಣಿಸುವುದಿಲ್ಲ. ಇನ್ನು ಅಚತುರ್ವದನೋ ಬ್ರಹ್ಮ, 4 ತಲೆ ಇಲ್ಲದ ಬ್ರಹ್ಮ ಅಂತಲಾದ್ರೂ ನಿನ್ನನ್ನು ಹೇಗೆ ಒಪ್ಪಲಿ ಪುಣ್ಯಾತ್ಮ? ಅದಾಗ್ಲಿಕ್ಕಿಲ್ಲ. ಇನ್ನು ಪಾಲಕನಾಗಿ ಯಾವ ಪರಮಪುರುಷನೆಂದೆನಿಸಿದಂತಹ ಹರಿ, ವೈಕುಂಠವಾಸಿ, ಅವನ ಪರಮಪೂಜ್ಯವಾದಂತಹ ಪಾದದ ಭಕ್ತಿ ರಸ ಗ್ರಹಣ ಮಾತ್ರದಿಂದಲೇ ನಮ್ಮ ಜೀವನದ ಧನ್ಯತೆಯನ್ನು ಆ ಕ್ಷಣವನ್ನು ಅನುಭವಿಸಿದವರು ನಾವು. ಆ ಹರಿಭಕ್ತಿ ಪಾರಮ್ಯದ ಸವಿಯೇನು ಎನ್ನುವುದನ್ನು ಕಂಡುಂಡವರು ನಾವು. ಆದ್ದರಿಂದ ನಿನ್ನ ಪಾದದಲ್ಲಿ ಹರಿಪಾದದ ಆ ರಸ ಕಾಣಿಸ್ತದೆ ಅಲ್ಲ, ಅದನ್ನು ಸ್ವೀಕರಿಸ್ತೇನೆ ಅಂತ ನಾನು ತಲೆ ಚಾಚುವುದಕ್ಕೆ ಬಂದ್ರೆ ನಾಳೆ ನನ್ನ ಹರಿಗೆ ತಲೆ ಚಾಚುವಾಗ ನಾನು ಆಲೋಚಿಸಬೇಕಾಗ್ತದೆ. ಯಾರ ಪಾದಕ್ಕೆ ಚಾಚಿದ ತಲೆ ಮತ್ತೆ ಹೋಗಿ ಯಾರಿಗೆ ತಾಗುತ್ತದೆ ಎನ್ನುವುದರ ಬಗ್ಗೆ ನಾನು ಆಲೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ರಕ್ಷಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ಭಯಕ್ಕೂ ಅಭಯಕ್ಕೂ ಕಾರಣ ಸ್ಥಾನದಲ್ಲಿರುವಂತಹ ಆ ಹರಿಯ 4 ಪರಮ ಸುಂದರವಾದಂತಹ ಭುಜಗಳು ನಿನ್ನಲ್ಲೇನು ಕಾಣಿಸುವುದಿಲ್ಲ. ನನಗಿರುವಾಗೆ ನನ್ನ ಅಪ್ಪಯ್ಯನಿಗೆ ಇರುವಾಗೆ ನಿನಗೂ 2 ತೋಳುಗಳು ಮಾತ್ರ, ಕಟ್ಟಿದ್ದು 1 ಬತ್ತಳಿಕೆ ಮಾತ್ರ. ಹಾಗಿರುವಾಗ ಅಲ್ಲಿ ಏನುಂಟು ಅಂತ ಕೇಳಿದ್ರೆ ನನ್ನ ಹಾಗೆ ಬಾಣ ಬಿಡ್ಲಿಕ್ಕೆ ಒಂದು ಆಗುತ್ತದೆ ಈ ಕಾಲಕ್ಕೆ ಬಿಟ್ರೆ. ಕೈ ಎತ್ತಿದ್ರೆ ಕಿರಣ ಬರ್ತದೋ, ಕೈ ಎತ್ತಿದ್ರೆ ಆಶೀರ್ವಾದ ಮಾಡ್ತೀಯೋ? ಹರಿಯಂತೆ ಪ್ರಪಂಚವನ್ನು ಪಾಲಿಸುವ ಕರಶಕ್ತಿ ಅದಕ್ಕಿಲ್ಲ. ಆದ್ದರಿಂದ ನನ್ನ ನರತ್ವಕ್ಕೆ ಇರುವಂತಹ 2 ಕರಗಳು ಮಾತ್ರ ಅಲ್ಲಿರುವುದರಿಂದ 4 ಕೈಯುಳ್ಳ ಹರಿಯು ನೀನಲ್ಲ ತಲೆಬಾಗುವುದಕ್ಕೆ ಬೇಕಾಗಿ. ಇನ್ನು ಲಯಾಧಿಕಾರಿ ಎಂದೆನಿಸಿ, ತ್ರಿಶೂಲಪಾಣಿ ಎಂದೆನಿಸಿ, ಪಿನಾಕಪಾಣಿಯಾಗಿ ವಿಜೃಂಭಿಸಿ ಈ ಪ್ರಪಂಚದ ಅಂತ್ಯದಲ್ಲಿ ಸಮಸ್ತ ಪ್ರಪಂಚವನ್ನು ಲಯಗೊಳಿಸಬಲ್ಲಂತಹ ಲಯಕರ್ತೃವಾಗಿ ಮೆರೆಯುವಂತಹ ಆ ಪರಾತ್ಪರ ಶಕ್ತಿ ಪರಮಾತ್ಮ ಶಂಭೂ ಅಂತ ನಿನ್ನನ್ನು ನಾನು ತಲೆಬಾಗಿ ಪೂಜಿಸಬೇಕು ಅಂತ ನೋಡಿದ್ರೆ ನಾನು ನೋಡುವುದಕ್ಕಿರುವುದು ನನಗೆ 2 ಕಣ್ಣು, ನನ್ನನ್ನು ನೋಡುವುದಕ್ಕೆ ನಿನಗಿರುವುದು 2 ಕಣ್ಣು. ಹಣೆಯಲ್ಲಿ ಚಂದ್ರವಂಶದ ತಿಲಕ ಕಾಣಿಸ್ತದೆಯೇ ಹೊರತು ಶಿವನಿಗಿರುವ 3ನೇ ಕಣ್ಣು ಕಾಣಿಸುವುದಿಲ್ಲ ಪುಣ್ಯಾತ್ಮ. ಆದ್ದರಿಂದ 3ನೆಯ ಕಣ್ಣು ನಿನಗುಂಟೇ ಉಂಟು ಅಂತ ಆದ್ರೆ ಅದಕ್ಕೆ ದಹಿಸುವ ಶಕ್ತಿ ಮಾತ್ರ ಉಂಟೋ ಇನ್ಯಾವೆಲ್ಲ ಶಕ್ತಿ ಉಂಟು ಎನ್ನುವುದು ಇನ್ನ ಅರ್ಥವಾದ ಮೇಲೆ ಬೇಕಾದ್ರೆ ಆಲೋಚನೆ ಮಾಡಬಹುದೇ ಹೊರತು. ಆದ್ದರಿಂದ
ಲಯಾಧಿಕಾರಿ ಎಂದೆನಿಸಿದಂತಹ ಆದಿದೈವಿಕ ಆಧ್ಯಾತ್ಮಿಕ ಆದಿಭೌತಿಕ ತಾಪತ್ರಯಗಳನ್ನು ಈ ಪ್ರಪಂಚದಿಂದ ದೂರಗೊಳಿಸಿ ರುದಂತಂ ತ್ರಾಯತೆ, ಕಣ್ಣೀರನ್ನು ಸುರಿಸುತ್ತಿರುವಂತಹ ಯಾವೆಲ್ಲ ಕರ್ಮಪೀಡಿತವಾದ ಜೀವ ಪ್ರಪಂಚ ಉಂಟೋ ಆ ಜೀವಿಗಳ ಅಳುವನ್ನು ಅಳುವಿನಿಂದ ಉದ್ಧರಿಸುವ ರುದ್ರನಾಗಿ ಮೆರೀತೀಯೋ ಅಂತ ನೋಡಿದ್ರೆ ಎಂತ ದಯ, ನೀನು ಇನ್ನೊಬ್ಬರ ಕಣ್ಣೀರು ಹರಿಸುವುದ? ನಿನ್ನ ಕಣ್ಣಲ್ಲಿಯೇ ನೀರು ಬರ್ತದೆ, ಚಿವುಟಿದ್ರೆ ರಕ್ತ ಬರ್ತದೆ, ನನ್ನ ಬಾಣ ತಾಗಿದ್ರೆ ಗಾಯ ಆಗುತ್ತದೆ, ನೋವಾಗುತ್ತದೆ, ಸಂಕಟ ಆಗುತ್ತದೆ ಅಂತ ಆಗುವಾಗ ನಿನ್ನನ್ನು ಲಯಾಧಿಕಾರಿಯಾದಂತಹ ಶಿವನ ಸ್ಥಾನದಲ್ಲಿ ಇಟ್ಟಾದ್ರೂ ನಾನು ಪೂಜೆ ಮಾಡಬೇಕು ಎನ್ನುವ ಮನೋಭಾವ ನನ್ನ ಅಂತರಂಗದಲ್ಲಿ ಒಡಮೂಡುವುದಕ್ಕೆ ಇಲ್ಲ. ಹೀಗೆ ಲೌಕಿಕವಾದ ನೆಲೆಯಲ್ಲಿಯೂ ಅಲೌಕಿಕವಾದ ನೆಲೆಯಲ್ಲಿಯೂ ಯಾವ ನಿನ್ನಲ್ಲಿ ಪೂಜ್ಯತೆಯ ಭಾವ, ನಾನು ಪೂಜಕ ಎಂಬ ಭಾವ ನನಗೆ ಒಡಮೂಡುವುದಿಲ್ಲ. ಸಮರಾಂಗಣದಲ್ಲಿ ನಾವು ನಿಂತ ಕಾಲಕ್ಕೆ ಬಾಹು ರಾಜನ್ಯಕೃತ ವಿಶ್ವ ವಿರಾಟ್ ಪುರುಷನ ಬಾಹುಸ್ಥಾನದಲ್ಲಿ ಉದಯಿಸಲ್ಪಟ್ಟ ಕ್ಷತ್ರಿಯತ್ವ ಎನ್ನುವ ನೆಲೆಯಲ್ಲಿ ನಾವಿಬ್ಬರು ಸಮಂ ರಾತೀತಿ ಸಮರಹ, ಸಮತ್ವವನ್ನು ಒದಗಿಸುವ ಸಮರದ ಕಣದಲ್ಲಿ ನಾವು ನಿಂತಾಗ ನೀನ್ ಹೆಚ್ಚು ಅಲ್ಲ, ನಾನು ಕಡಿಮೆಯೂ ಅಲ್ಲ, ನಾನು ಹೆಚ್ಚು ಅಂತ ಹೇಳಲಿಕ್ಕೆ ಬಂದವನು ಅಲ್ಲ, ಒಂದು ಸಮ ಆದ್ರೂ ಅದೀತಷ್ಟು ಆಗಬೇಕು. ಅಷ್ಟಾಗದೆ ತಲೆ ಚಾಚು ಅಂತ ಹೇಳಿದ್ರೆ ಮತ್ತೆ ನಾನು ನಗಾಡದೆ ಇನ್ನೆಂತದ್ದು ಮಾಡ್ಲಿ? ಅಯ್ಯ ಧರ್ಮಾಂಗದ ಭರತೇಜ, ನೀನಿಷ್ಟು ಮಾತನಾಡುವವರೆಗೆ ನಾನು ಸುಮ್ಮನೆ ಕುಳಿತದ್ಯಾಕೆ? ಯಾಕೆ? ಅದೆಲ್ಲವನ್ನೂ ಆಸ್ವಾದಿಸ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಹೌದಾ? ಆದರೆ ನಿನ್ನ ಮಾತಿನಲ್ಲಿ ಇರುವಂತಹ ಮೊನಚು ಅದು ನನ್ನನ್ನು ಚುಚ್ಚಿದೆ ಅಂತ ಭಾವಿಸಬೇಡ. ಚುಚ್ಚಲಿಲ್ಲ ಅದು. ಯಾಕೆಂದ್ರೆ ನೀನಿನ್ನೂ ಹಸುಳೆ. ನಾನು ಹಸುಳೆಯಾಗಿದ್ದಾಗ ಅಥವಾ ನಿನ್ನ ವಯಸ್ಸಿನವನಾಗಿದ್ದಾಗ ನನಗೂ ಸಹಿತ ನಿನ್ನ ಹಾಗೆಯೇ ಅನುಭವ ಆಗಿಲ್ಲ ಅಂತಲ್ಲ. ಮತ್ತೆ ಹಿರಿಯರಾದವರ ಕರ್ತವ್ಯ ಏನು ಎನ್ನುವುದನ್ನು ನೀನು ಹಿರಿಯನಾದ ಮೇಲೆಯೇ ಅನುಭವಿಸಬೇಕೇ ವಿನಃ ಈ ವಯಸ್ಸಿನಲ್ಲಿ ನಿನಗದಾಗಲಿಕ್ಕಿಲ್ಲ. ಅಂತಹ ಹಿರಿಯರು ಯಾರಾದ್ರೂ ಮಾತನಾಡಿದ್ರೆ ನಿನ್ನಂಥವರು ಹೀಗೆಯೇ ಮಾರುದ್ದ ಪುರಾಣ ಹೇಳಿಯಾರೆ ಬಿಟ್ರೆ ಇನ್ನೇನು ಹೇಳಲಿಕ್ಕೆ ಆಗುವುದು. ಹಿರಿಯತನದಲ್ಲಿ ನನ್ನಪ್ಪನೇ ಪ್ರಮಾಣ. ನನ್ನಪ್ಪ ಹಿರಿಯ ವಯಸ್ಸಿನ ಅನುಭವದಲ್ಲಿ ಅವ ದಿಗ್ವಿಜಯೀ ಭವ ಅಂತ ನೆತ್ತಿಯ ಮೇಲೆ ಮಂಗಳ ಮಂತ್ರಾಕ್ಷತೆ ಹಾಕಿದಲ್ಲಿಗೆ ಮತ್ತೆ ಇನ್ನು ಊರಲ್ಲಿ ಸಿಕ್ಕ ಹಳಬರೆಲ್ಲ ಅಯ್ಯೋ ಹಾಳಾಗಬೇಡ ಅಂತಂದ್ರೆ ಊರ ಹಿರಿಯರ ಮಾತು ಹಳಬರ ಮಾತು ಎನ್ನುವ ನೆಲೆಯಲ್ಲಿ ಕೇಳುವ ಹುಡುಗ ನಾನಲ್ಲ. ಆಲೋಚನೆ ಮಾಡ್ಲೇಬೇಡ. ಅಲ್ಲ, ಅದು ಅರ್ಥ ಆಯ್ತು ನನಗೆ. ಹಾಗೆ ನೀನು ಕೇಳುವವನಾಗಿದ್ರೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಈ ಮಾತು ಅನುಭವದಿಂದ, ವಯಸ್ಸಿನ ಅನುಭವದಿಂದ ಬಂದದ್ದಲ್ಲ ಎನ್ನುವುದು ನನಗೆ ಈಗ ಅರ್ಥ ಆಯ್ತು. ಹಾಗಾಗಿಯೇ ನೀನು ಇದುವರೆಗೂ ಮೂರ್ಧಾಭಿಷಿಕ್ತನಾದ ರಾಜನಲ್ಲ. ಅಲ್ಲ ಅಲ್ವೇ ಅಲ್ಲ. ಹಾಗಾಗಿ ಮೂರ್ಧಾಭಿಷಿಕ್ತನಾದಂತಹ ರಾಜ ಅಂದ್ರೆ ಏನು ಎನ್ನುವುದರ ಕುರಿತಾಗಿ ನನ್ನ ಆಲೋಚನೆಯನ್ನು ನಾನು ನಿನಗೀಗ ಸ್ಪಷ್ಟಪಡಿಸಲಿಕ್ಕಿದ್ದೇನೆ. ಹೌದಾ? ಅದರಲ್ಲಿಯೂ ವಿಶೇಷವಾಗಿ ನಾನು ಚಕ್ರವರ್ತಿ. ಚಕ್ರವರ್ತಿನ ಕೇಳಲ ಚಕ್ರವರ್ತಿನ ಕೇಳಲ ತೊನುವಿನೊಳು ಚಕ್ರದು ಎಂಬ ಕವಿಧಿ. ಚಕ್ರವರ್ತಿನ ಕೇಳಲ ತೊನುವಿನೊಳು ಚಕ್ರದು ಎಂಬ ಕವಿಧಿಗಳ ಚಕ್ರಾದಿ ಸುರತೇಜವು ನೆಲಸಿಗುವುದು ಧಿಕ್ಕರಿಯುವುದೇಕೆ ನಾನು ದಿಗ್ವಿಜಯವನ್ನು ಮಾಡಿದವನೇ. ನೀನೇ ಹೇಳಿದೆ ಅಶ್ವಮೇಧದ ವಿಚಾರ. ಅಶ್ವಮೇಧ ಏನು ಕುಳಿತಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನಲ್ಲದೆ ಇದ್ರೆ ನನ್ನ ಸೈನ್ಯವಾದರೂ ಹೋಗಿ ದಿಗ್ವಿಜಯವನ್ನು ಮಾಡಬೇಕಾದದ್ದು. ಅಶ್ವಮೇಧದ ಒಂದು ವಿಧಿ ಅದು. ಆ ಪ್ರಕಾರವಾಗಿ ನಾನು ಅಶ್ವಮೇಧವನ್ನು ಮಾಡಿದ್ದು. ಅನೇಕ ಸಂದರ್ಭಗಳಲ್ಲಿ ಅಲ್ಲೆಲ್ಲ ರಾಜರುಗಳನ್ನು ನಾನು ಗೆದ್ದಿದ್ದೇನೆ. ಗೆದ್ದೇ ಮಾಡಿದಂತಹ ಅಶ್ವಮೇಧ ಚಕ್ರವರ್ತಿಯಾಗಿ ನಾನು ಮೆರೆಯಬೇಕಿದ್ರೆ, ಮೂರ್ಧಾಭಿಷಿಕ್ತನಾಗಬೇಕಿದ್ರೆ ಇಂದ್ರಸ್ಯೇಹ ಚತುರ್ಭಾಗ ಅಂದ್ರೆ ದೇವೇಂದ್ರನ 4 ಅಂಶಗಳಲ್ಲಿ ಒಂದು ಅಂಶ ಎನ್ನುವುದು ನಮ್ಮಲ್ಲಿ ಆಹ್ವಾನಿಸಲ್ಪಡ್ತದೆ. ನೀನು ಹೇಳಿದ ಈ ಲೌಕಿಕ ವಿಭಾಗವನ್ನು ಬಿಡೋಣ. ಹಿರಿಯರೆಲ್ಲರ ಮಾತನ್ನು ನೀನು ಕೇಳುವವನಲ್ಲ. ಅಪ್ಪನ ಮಾತು ಮಾತ್ರ ಕೇಳಿಯೇ ಹೀಗಾದದ್ದು ಎನ್ನುವುದರ ಅರಿವು ಆಯ್ತು ಈಗ ನನಗೆ. ಆದರೆ ಅಲೌಕಿಕವಾದಂತಹ ಅನೇಕ ತೇಜಸ್ಸುಗಳನ್ನು ಈ ಮೂರ್ಧಾಭಿಷೇಚನ ಎನ್ನುವಂತಹ ಸಂದರ್ಭದಲ್ಲಿ ಇಂದ್ರನ ಭೋಗ, ಅಗ್ನಿಯ ತೇಜಸ್ಸು, ಆ ಕುಬೇರನ ಸಂಪತ್ತು,
ಈಶಾನ್ಯನ ರೌದ್ರತ್ವ ರುದ್ರತ್ವ ಇದೆಲ್ಲವನ್ನು ಆಹ್ವಾನಿಸುತ್ತಾರೆ. ಈ ಅಷ್ಟದಿಕ್ಪಾಲಕರ ಎಲ್ಲ ವಿಶೇಷವಾದಂತಹ ಅಂಶಗಳೇನಿದ್ದಾವೋ ಅದೆಲ್ಲವನ್ನೂ ತುಂಬಿಯೇ ಒಬ್ಬ ಪ್ರತಿಷ್ಠಾಪಿಸಲ್ಪಡ್ತಾನೆ, ರಾಜನಾಗುತ್ತಾನೆ. ಆದ್ದರಿಂದ ಅವನು ಪೂಜನೀಯಶ್ಚ, ಜೊತೆಯಲ್ಲಿ ಅವನಿಗೆ ನಾವು ನೀನು ಹೇಳಿದೆಯಲ್ಲ ಗುರುವಾಗಿಯೂ ಅವನು ಕಾಣಿಸಿಕೊಳ್ತಾನೆ. ರಾಜ ದಂಡದರೋ ಗುರುಹು, ದಂಡವನ್ನು ಹಿಡಿದಂತಹ ಗುರುವೇ ಅವನಾಗಿರ್ತಾನೆ. ದಂಡ ಯಾಕೆ ಬೇಕು? ಮಾತು ಕೇಳದೇ ಇದ್ದವರನ್ನು ಶಿಕ್ಷಿಸಲಿಕ್ಕೆ ಬೇಕಾಗಿರುವುದು ಅದು. ಹಾಗಾಗಿಯೇ ದಂಡ. ಅದಿಲ್ಲವಾದ್ರೆ ಅವನು ಗುರುವೇ, ರಾಜನೇ ಗುರು. ರಾಜ ಆಡಿದಂತಹ ಮಾತುಗಳನ್ನು ಪ್ರತಿಯೊಬ್ಬರು ಕೇಳತಕ್ಕದ್ದು ಕೇಳುತ್ತಾರೆ. ಈಗ ವಯಸ್ಸಿನ ವಿಚಾರವಾಗಿ ನಾನು ನಿನಗೆ ಹೇಳಿದ್ದೇ ಅಲ್ಲ, ವಯಸ್ಸಿನ ಕಾರಣದಿಂದ ಹೇಳಿದ್ದು ಅಲ್ಲ. ರಾಜಮಕುಟ ವಿರಾಜ ವಯಸ್ಸಿನ ಪ್ರಶ್ನೆಯನ್ನು ನಾನು ತೆಗೆಯಲಿಲ್ಲ. ನೀನು ಆಡಿದ ಹಾಗೆ ಇಷ್ಟೆಲ್ಲ ವಿಚಾರಗಳು, ನೀನು ಹೇಳಿದ ವಿಚಾರಗಳು ಪ್ರಸ್ತುತ ಯಾವಾಗ ಆಗ್ತವೆ? ಯಾವಾಗ? ನೀನು ನನ್ನನ್ನು ಗೆದ್ದ ನಂತರದಲ್ಲಿ ಆಗುತ್ತವೆ, ಬಿಟ್ರೆ ಅದಕ್ಕಿಂತ ಮೊದಲು ಆಗುವುದಿಲ್ಲ. ಅಲ್ವೇ ಅಲ್ಲ? ಈಗ ಸೂರ್ಯವಂಶದಲ್ಲಿ ರುಕ್ಮಾಂಗದ ಮಹಾರಾಜ, ಅವನ ತರಳನಾದಂತಹ ಧರ್ಮಾಂಗದ. ನನಗೆ ಆಶ್ಚರ್ಯ ಆಗುವುದು, ಈ ಸೂರ್ಯವಂಶದ ಪರಂಪರೆಯ ಪಟ್ಟಿಯಲ್ಲಿ ನಾಳೆ ಅವ್ರಿಗೆ ಹೆಸರಿರ್ತದೋ ಇಲ್ವೋ ಅಂತಹ ಆಲೋಚನೆ ಉಂಟು ನನಗೆ. ಯಾಕೆಂದ್ರೆ ಅಷ್ಟು ಪ್ರಸಿದ್ಧರಾದಂತಹ ರಾಜರಲ್ಲ. ಭಗೀರಥನ ನಂತರದಲ್ಲಿ ಅಂತಹ ಪ್ರಸಿದ್ಧರು ಯಾರೂ ಸೂರ್ಯಾನ್ವಯದಲ್ಲಿ ಆಗಿ ಹೋದದ್ದಿಲ್ಲ. ಭರತ ಹಾಗಲ್ಲ, ಇಂದು ಚಕ್ರೇಶ್ವರನಾಗಿದ್ದಾನೆ. ಅದಕ್ಕಾಗಿ ರಾಜ ಮಕುಟ ವಿರಾಜ ಜೊತೆಯಲ್ಲಿ ಚಕ್ರಪತಿ ನಾ ಕೇಳಲ. ಹಾಗಾಗಿ ಈ ಮೂರೂ ಮೂರ್ತಿಗಳ ತೇಜಸ್ಸನ್ನು ಒಳಗೊಂಡವನು ನಾನಾದದ್ದರಿಂದ ಈಗ ಯುದ್ಧಕ್ಕೆ ಸಿದ್ಧನಾಗು. ಅದಿಲ್ಲವಾದರೆ ನಾನು ಹರನೂ ಆದೇನು, ವಿಷ್ಣುವೂ ಆದೇನು, ಜೊತೆಯಲ್ಲಿ ಧುರ ವಿಜಯವನ್ನು ಪಡೆಯುವಂತಹ ಒಬ್ಬ ಸೃಷ್ಟಿಕರ್ತನೂ ಆದೇನು. ಹೌದು, ಸೃಷ್ಟಿಯನ್ನು ಮಾಡಿ. ಹೇಳಿದ್ದೆಲ್ಲ ಬಹಳ ಒಳ್ಳೆಯದೇ ಉಂಟು, ಆದ್ರೆ ತಾನು ಒಬ್ಬನೇ ಎನ್ನುವ ಭಾವ ಇದ್ದಾಗುಂಟು ನಿನಗೆ. ಓಹೋ, ಒಳಿತು ಧರ್ಮಾಂಗದ, ನೀನೆಂದ ಯಾವ ವಿಷಯದ ಬಗೆಗೂ ಆಕ್ಷೇಪದ ಧ್ವನಿಯಲ್ಲಿ ಮಾತಾಡುವ ಅಲ್ಲವೇ ಅಲ್ಲ ಧರ್ಮಾಂಗದ. ಮತ್ತೆ ಯಾಕೆ? ಆ ನೆಲೆಯದ್ದಾದಂತಹ ಶಾಸ್ತ್ರೀಯವಾದ ಸಂಸ್ಕಾರವನ್ನು ಪಡೆದೇ ಈವರೆಗೆ ಬೆಳೆದು ಬಂದಂತಹ ಧರ್ಮಾಂಗದ. ಆದರೆ ಆಡುವುದಿಷ್ಟೇ, ಕೇವಲ ನೀನಾಡಿದಂತಹ ವಿಷಯಗಳೆಲ್ಲ ನಿನ್ನೋರ್ವನ ಬಗೆಗಾಗಿ ಅಲ್ಲ ಶಾಸ್ತ್ರಗಳು ಸಾರುವುದು, ಅದೆಲ್ಲರ ಬಗೆಗಾಗಿಯೂ ಉಂಟು. ಹೌದು. ಕ್ಷಾತ್ರದ ಬಗೆಗಾಗಿ ಸೂಕ್ಷ್ಮಾವಲೋಕನವನ್ನು ನಾವು ಮಾಡಿದ್ರೆ ಚಕ್ರವರ್ತಿತ್ವ ಎನ್ನುವುದನ್ನು ಯಾವ ಯಾವ ಕುಲದ ಅರಸರು ಆಯಾಯ ಕಾಲದಲ್ಲಿ ಒಮ್ಮೆ ಸೂರ್ಯವಂಶವೋ ಇನ್ನೊಮ್ಮೆ ಚಂದ್ರವಂಶವೋ ಪ್ರವರ್ಧಮಾನಕ್ಕೆ ಬರುವುದು ನಾವು ಇತಿಹಾಸದಲ್ಲಿ ಕಂಡುಂಡಂತಹ ಸತ್ಯ. ಆ ಯೋಗ ಆ ಯೋಗ್ಯತೆ ಎಲ್ಲ ಒದಗಿ ಬಂದ ಕಾಲಕ್ಕೆ ಒಮ್ಮೆ ಸೂರ್ಯವಂಶದಲ್ಲಿಯೂ
ಚಕ್ರವರ್ತಿಗಳಾಗಿ ಹೋಗುತ್ತಾರೆ. ಇನ್ನೊಮ್ಮೆ ಚಂದ್ರವಂಶ ಪ್ರವರ್ಧಮಾನಕ್ಕೆ ಬರುತ್ತದೆ. ಹೌದು. ಆಕ್ಷೇಪದ ಧ್ವನಿಯಲ್ಲ, ನಿನಗೆ ಯೋಗ್ಯತೆ ಇಲ್ಲ ಎನ್ನುವ ಹಾಗೆ ನಾನು ಆಡ್ಲೂ ಇಲ್ಲ. ನೀನು ಚಕ್ರವರ್ತಿ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೇ ನಿನ್ನ ಮುಂದೆ ಬಂದು ನಿಂತವ. ಯಾವ ಹುಲುಭೂಪರನ್ನು ತುಡುಕುವುದಕ್ಕಾಗಿ ನಾನು ಹೋದವ ಅಲ್ಲವೇ ಅಲ್ಲ. ಕಾರಣ ಏನು? ನೀನಾಡಿದಂತಹ ಚಕ್ರವರ್ತಿಯಾದ ಕ್ಷಣಕ್ಕೆ ಯಾವೆಲ್ಲ ಅಂಶಗಳು ದೇವಾನುದೇವತೆಗಳ ಅಂಶಗಳು, ಚಕ್ರಿ ತ್ರ್ಯಂಬಕ ವಿಧಿಗಳ ಶಕ್ರಾದಿ ಸುರತೇಜವು ನಿನ್ನೊಳಗಿರುತ್ತದೆ, ಆವಾಹನೆಗೊಳ್ಳುತ್ತದೆ. ಎಲ್ಲ ತಾತ್ವಿಕವಾಗಿ ಸತ್ಯವಾದದ್ದೇ. ಆದ್ರೆ ಒಂದನ್ನು ನೀನು ಆಲೋಚಿಸಬೇಕು. ಚಕ್ರವರ್ತಿತ್ವ ಎನ್ನುವುದು ಸಿದ್ಧಿಸುವುದು ಹೇಗೆ? ಕೇವಲ ಮಂತ್ರಪೂರಿತವಾಗಿ ಅಲ್ಲ, ಕ್ಷತ್ರಿಯೋಚಿತವಾದ ಬಲ ಪ್ರದರ್ಶನದ ಮೂಲಕವಾಗಿ ಬಲದಿಂದ ಚಕ್ರವರ್ತಿತ್ವದ ಪೀಠವನ್ನು ಪಡೆದುಕೊಳ್ಳುವುದಕ್ಕಾಗುತ್ತದೆ. ತಪಸ್ಸಿನ ಮೂಲಕವಾಗಿಯೂ ಚಕ್ರವರ್ತಿ ಪೀಠವನ್ನು ಪಡೆದುಕೊಳ್ಳುವುದಕ್ಕಾಗುತ್ತದೆ. ಅಲ್ಲ, ತನ್ನ ವ್ಯಕ್ತಿತ್ವದ ಅತಿಶಯತೆಯಿಂದ ಪ್ರಜಾವರ್ಗ ಚಕ್ರವರ್ತಿ ಪೀಠವನ್ನು ಕೊಡುವುದಕ್ಕೂ ಆಸ್ಪದ ಉಂಟು ಶಾಸ್ತ್ರದಲ್ಲಿ. ಆ ಎಲ್ಲ ನೆಲೆಯಲ್ಲಿಯೂ ಚಕ್ರವರ್ತಿ ಪೀಠಕ್ಕೆ ಆ ಎಲ್ಲ ಅಂಶಗಳೂ ಧಾರೆ ಎರೆಯಲ್ಪಡುತ್ತದೆ ವೇದೋಕ್ತವಾದಂತಹ ಮಂತ್ರಗಳಿಂದ. ಹಾಗಾದ್ರೆ ಒಬ್ಬ ಸಾಧಾರಣನಾದ ರಾಜ ಪೀಠ ಏರುವಾಗ ಹೇಳುವ ಮಂತ್ರ ಯಾವುದು? ಅದೇ ಮಂತ್ರಗಳೇ. ಅದೇ ರೀತಿಯಲ್ಲಿಯೇ ಮೂರ್ಧಾಭಿಷೇಚನ ಎನ್ನುವುದು ಆಗುವಂತಹದ್ದು. ಚಕ್ರವರ್ತಿ ಪೀಠ ಎನ್ನುವುದು ಎಲ್ಲರನ್ನೂ ಗೆದ್ದ ನಂತರದಲ್ಲಿ ಸಿಗುವಂತಹ ಭೌತಿಕವಾದಂತಹ ವಿಜಯದ ಪ್ರತೀಕವಾಗಿ ಚಕ್ರವರ್ತಿತ್ವದ ಪೀಠ. ಆತನನ್ನು ನಿಯಂತ್ರಣದಲ್ಲಿ ಇರಿಸಿಕೊಡುವಂತಹ ಆ ಬಲ ಉಂಟವನಲ್ಲಿ ಎನ್ನುವುದರಿಂದ. ಆದ್ದರಿಂದಲೇ ಅಲ್ವೋ ನಾ ವಿಷ್ಣು ಪೃಥಿವೀಪತಿ, ವಿಷ್ಣುವಿನ ಅಂಶ ಇಲ್ಲದೆ ಇರುವಂತಹ ಪೃಥ್ವಿಪಾಲಕರು ಯಾರೂ ಇಲ್ಲ. ಒಬ್ಬ ಸಾಮಾನ್ಯ ಸಾಮಂತ ರಾಜನೇ ಆಗಲಿ, ವೇದೋಕ್ತವಾದ ಮಂತ್ರದಿಂದ ಅಭಿಷೇಚನಗೊಂಡ ನಂತರದಲ್ಲಿ ಅವನಲ್ಲಿಯೂ ದೇವಾನುದೇವತೆಗಳ ಅಂಶ ಮೂರ್ತಿ ಭವಿಸಲ್ಪಡುತ್ತದೆ. ಆದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತಾ. ಒಬ್ಬ ರಾಜನಿಗೂ ಆ ನೆಲೆ ಉಂಟೇ ಉಂಟು. ಆದ್ದರಿಂದ ನಾನು ಆಡುವುದಕ್ಕೆ ತೊಡಗಿದ್ದು. ನೀನಾಡಿದ ಈ ಅಂಶಗಳ ಈ ಘನತೆ, ಈ ಅತಿಶಯ ಎನ್ನುವುದು ಒಳಿತು ನೀನೋರ್ವನಲ್ಲ. ಆದ್ದರಿಂದ ರುಕ್ಮಾಂಗದ ಭೂಪತಿ ಯಾವ ಅಯೋಧ್ಯೆಯ ಪರಮ ಪವಿತ್ರವಾದ ಸಿಂಹಾಸನದಲ್ಲಿದ್ದಾನೆಯೋ ಅವನಲ್ಲಿಯೂ ಈ ಎಲ್ಲ ತೇಜಸ್ಸುಗಳು ತಾತ್ವಿಕವಾಗಿ ಉಂಟೇ ಉಂಟು. ಹಾಗೆ ಮಂತ್ರೋಕ್ತವಾಗಿ ಅಭಿಷೇಚನ ಕೈಗೊಂಡ ನಂತರದಲ್ಲಿಯೂ ಒಬ್ಬ ರಾಜ ಯಾಕೆ ದಾರಿ ತಪ್ಪುತ್ತಾನೆ? ಒಬ್ಬ ರಾಜ ಸೂರ್ಯವಂಶದಲ್ಲಿಯೂ ದಾರಿ ತಪ್ಪಿದವರ ಹೆಸರು ಹೇಳಲಿಕ್ಕೆ ಬರುತ್ತದೆ, ಚಂದ್ರವಂಶದಲ್ಲಿಯೂ ದಾರಿ ತಪ್ಪಿದವರ ಹೆಸರು ಹೇಳಲಿಕ್ಕೆ ಬರುತ್ತದೆ. ಯಾಕೆ ಅವರು ದಾರಿ ತಪ್ಪುತ್ತಾರೆ ಅಂತ ಕೇಳಿದರೆ, ತಾತ್ವಿಕವಾಗಿ ಆ ಅಂಶಗಳೆಲ್ಲ ನೆಲೆಗೊಂಡಿದ್ದರೂ ಈ ಜೀವಭಾವ ಎನ್ನುವುದು ಬಿಟ್ಟು ಹೋಗುವುದಕ್ಕಿಲ್ಲ. ಆ ಜೀವಭಾವವನ್ನೂ ಅದರ ಜೊತೆ ವಿನಿಯೋಗಿಸಿಕೊಂಡೇ ಕರ್ಮ ಮಾರ್ಗದಲ್ಲಿ ಪ್ರವರ್ತನಾಗಬೇಕು. ಭರತೇಜ, ನೀನು ಹುಟ್ಟಿದ ಕ್ಷಣದಲ್ಲಿಯೇ ನಿನ್ನನ್ನು ಸಾಕಿದಂತಹ ಮಹರ್ಷಿಗಳು ಒಂದು ಮಾತನ್ನಾಡಿದರಂತೆ. ಅಸ್ತ್ವಯಂ ಸರ್ವದಮನಃ, ಇವನು ಸರ್ವದಮನನಿದ್ದಾನೆ. ಪ್ರಪಂಚದ ಎಲ್ಲ ವಿಧ್ವಂಸಕ ಶಕ್ತಿಗಳನ್ನು ದಮನ ಮಾಡುವ ಶಕ್ತಿ ಸಾಮರ್ಥ್ಯ ಹೊಂದಿದ್ದಾನೆ. ಇದು ದಿಗ್ವಿಜಯಾಕಾಂಕ್ಷಿಯಾಗಿ ಹೊರಟಂತಹ ಈ ಧರ್ಮಾಂಗದನ ಬಲ. ಅದು ಪ್ರಪಂಚದಲ್ಲಿ ಉಳಿಯಬೇಕಾದ ಬಲ ಅಂತಾದ್ರೆ ನಿನ್ನಿಂದ ಅಳಿಸುವುದಕ್ಕಾಗುವುದಿಲ್ಲ. ಅಳಿಯಬೇಕಾದ ಬಲ ಅಂತಾದ್ರೆ ಋಷಿವಾಕ್ಯದ ಪ್ರಾಮಾಣ್ಯ ಉಂಟು, ದೇವಾನುದೇವತೆಗಳ ಸಾನ್ನಿಧ್ಯ ನಿನ್ನಲ್ಲುಂಟು ಅಂತಾದ್ರೆ ಇದು ಅಳಿಯಬೇಕಾದ ಬಲ ಅಂತಾದ್ರೆ ಸರ್ವ ದಮನನಾಗಿ ನೀನು ಅಳಿಸು. ಉಳಿತೇನೆ ಎನ್ನುವ ದೃಢ ವಿಶ್ವಾಸ ನನ್ನ ಅಂತರಂಗದ ಧರ್ಮದ ಬಲದಿಂದುಂಟು, ಅಪ್ಪನ ಆಶೀರ್ವಾದದ ಬಲದಿಂದುಂಟು, ಕ್ಷಾತ್ರದ ಭರವಸೆಯಿಂದುಂಟು, ಹಿಡಿದ ಧನುರ್ಬಾಣಗಳ ಮೇಲಿನ ವಿಶ್ವಾಸದಿಂದುಂಟು. ಮಾತು ಮಾತ್ರ ಮೊನಚಲ್ಲ ಭರತೇಶ, ಬತ್ತಳಿಕೆಯಿಂದ ಪುಂಖಾನುಪುಂಖವಾಗಿ ಬಿಡಲ್ಪಡುವ ಶರವರ್ಷದ ಮೊನಚನ್ನು ನೋಡುವುದಕ್ಕೆ ನೀನು ಸಿದ್ಧ ಅಂತಾದ್ರೆ ಸಮರದ ಪೂಜೆಯನ್ನು ರಣಕಣದಲ್ಲಿ ಕೊಟ್ಟು ನಿನ್ನಿಂದ ಶಾಭಾಸ ಅನ್ನಿಸಿಕೊಳ್ಳದೆ ಅಂದ್ರೆ ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ. ಧರ್ಮಾಂಗದ ಭರತೇಶ, ನಿನ್ನ ಕೆಚ್ಚೆದೆಗೆ ನಾನು ಮೆಚ್ಚಿದ್ದೇನೆ. ನನ್ನಂಥವನಲ್ಲಿ ಬಂದು ಖಾಡಾಖಾಡಿಯಾಗಿ ಯುದ್ಧ ಮಾಡಿಯೇ ತೀರ್ತೇನೆ ಎನ್ನುವ ದಿಟ್ಟ ನಿಲುವಿನಿಂದ ನೀನು ಬಿಲ್ಲನ್ನು ಹಿಡಿದು ನಿಂತಿದ್ದೀಯಲ್ಲ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದು ಮಾತ್ರವಲ್ಲ, ನಾನು ಮಿಗಿಲೆನಿಸಿಕೊಳ್ಳದೇ ಇದ್ದೇನೆ ಅಂತ ಆದ್ರೆ ನಾನು ಸರ್ವದಮನನೂ ಅಲ್ಲ, ಭರತ ಚಕ್ರವರ್ತಿಯೂ ಅಲ್ಲ. ಮೇಲಾಗಿ ನನ್ನ ಈ ಸಮಸ್ತ ಪ್ರತಿಷ್ಠಾ ನಗರದ ಮಾನವನ್ನು ಸಂರಕ್ಷಣೆ ಮಾಡಬೇಕಾದ ಹೊಣೆ ಒಬ್ಬ ಮಹಾರಾಜನೂ ಅಲ್ಲ. ಆದ್ದರಿಂದ ಇದು ಪ್ರಯೋಗ ಆಗಲಿ ಇದಿರಾಗು. ಅದಿತಾರೋಳಂಬರ ಶ್ರೀ ನರಸಿಂಹ
ಚಕ್ರವರ್ತಿ ಪದವಿಗೆ ಹೋರಾಟ ನಡೀತಾ ಇದೆ. ಶೀಘ್ರವಾಗಿ ಭೂಲೋಕಕ್ಕೆ ಬಂದಿದ್ದೇನೆ. ನಿಲ್ಲಿರೈ ನಿಲ್ಲಿರೈ. ನಾರದ ಮಹರ್ಷಿಗಳು ಕ್ಷಮಾಗುಣ ಬಹಳ ಮುಖ್ಯವಾದದ್ದು. ಹೌದು. ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ. ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ. ಮೆರೆವುದು ರವಿ ಶಶಿ ಕುಲತಿ ಎರಡು ಸಿಂಹಾಸನ. ಮೆರೆವುದು ರವಿ ಶಶಿಕುಲದಿ ಕೊರತೆ ಆಗಲು ಬಾರದಿದರೋಳು ಸಮಯನು. ಅಯ್ಯ, ಕೊರತೆಯಾಗಲು ಬಾರ ಇದರೋಳು ಸಮಯನು. ಅರಿತುಕೊಳ್ಳಿರಿ ಮನದೊಳಗೆ. ಅಯ್ಯ ಭರತೇಶ, ಧರ್ಮಾಂಗದ ಮಹರ್ಷಿಗಳೇ. ಧರಣಿ ದೇವಿಗೆ ಎರಡು ನೇತ್ರಗಳು. ಹಾ ಹಾ ಒಂದು ಸೂರ್ಯವಂಶದ ಸಿಂಹಾಸನ, ಹಾ ಇನ್ನೊಂದು ಚಂದ್ರವಂಶದ ಸಿಂಹಾಸನ. ಎರಡು ಸಿಂಹಾಸನಗಳು ಭೂದೇವಿಯನ್ನ ರಕ್ಷಿಸುತ್ತಾ, ಹ್ಮ್ ಭೂದೇವಿಯ ರಕ್ಷಣೆಯ ಹೊಣೆಯನ್ನೇ ದೃಷ್ಟಿಸುತ್ತ ಹ್ಮ್ ಕಾಯ್ಪಿಡುವಂತಹ ಕಾರ್ಯವನ್ನು ಮಾಡಬೇಕಾದ್ದು ಅವರಿಗೆ ಕರ್ತವ್ಯವಷ್ಟೇ. ಹ್ಮ್ ನೀನು ಚಂದ್ರವಂಶದ ಸಿಂಹಾಸನವನ್ನು ಏರಿ ಕುಳಿತವನು, ಹೌದು. ಇವನು ಸೂರ್ಯವಂಶದ ಸಿಂಹಾಸನದಿಂದ ಬಂದವನು. ಹ್ಮ್ ಈ ಎರಡೂ ಕಣ್ಣುಗಳು ಕೂಡ ಹ್ಮ್ ಭೂದೇವಿಯನ್ನು ದೃಷ್ಟಿಸುವಾಗ ಹ್ಮ್ ಒಂದು ಕಣ್ಣಿಗೆ ಪೆಟ್ಟಾಯಿತು ಅಂತಾದ್ರೆ ಹ್ಮ್ ಇನ್ನೊಂದು ಕಣ್ಣಿನಲ್ಲಿ ನೀರು ಬರ್ತದೆಯೋ ಇಲ್ವೋ? ಹಾಗ ಆಗ್ತದೆ ನಾರದ್ರೆ. ಹೌದು. ಆದರೆ ಎರಡೂ ಕಣ್ಣು ಕೆಂಪಾಯಿತು ಅಂತಾದ್ರೆ ಹ್ಮ್ ವ್ಯಾಧಿ ಇರಬೇಕು ಒಂದು, ಹ್ಮ್ ಇಲ್ಲ ಅಂತಾದ್ರೆ ಹ್ಮ್. ಯಾವುದೋ ಒಂದು ಕಲ್ಮಶವಾದಂತಹ ವಸ್ತು ಕಣ್ಣಿನಲ್ಲಿ ಸೇರಿರಬೇಕು. ಹ್ಮ್ ಅಂತಹ ಕಲ್ಮಶ ನಿಮ್ಮಲ್ಲಿ ಸೇರಿಕೊಂಡಿದೆ. ಈಗ ದೇವಋಷಿಗಳೇ, ಇದು ಸರಿಸಮದ ಪ್ರಶ್ನೆ ಬರ್ತದೆ. ಹ್ಮ್ ನೀನೊಬ್ಬ ಚಕ್ರವರ್ತಿ ಇದ್ದೀಯ, ಹ್ಮ್ ಇವನು ತಾನು ಚಕ್ರವರ್ತಿ ಪೀಠದಿಂದ ಬಂದವನು ಅಂತ ಹೇಳಿಕೊಳ್ತಾನೆ. ಆಹಾ. ವಿಜಯ ಯಾತ್ರೆಗಾಗಿ ಆತ ಬಂದಿದ್ದಾನೆ. ಆ. ಅಂದ್ರೆ ಚಕ್ರವರ್ತಿತ್ವವನ್ನ ನಿರ್ವಹಿಸುವುದಕ್ಕೆ ಪೂರ್ವ ಸಿದ್ಧತೆ ಅವನದು. ಓಹೋ, ಹಾಗಿರುವಾಗ ಹ್ಮ್. ನೀವಿಬ್ಬರು ಸರಿಸಮರೇ ಆಗಿದ್ದೀರಿ. ಆಹಾ, ಆದರೆ ಆ, ಸಮ ಅಂತ ಗೊತ್ತಾಗುವುದು ಯಾವಾಗ ಆ, ನಿಮ್ಮಿಂದ ಹೂಡಲ್ಪಟ್ಟಂತಹ ಶರಗಳು ಆ, ಸಿಂಜಿನಿಯಿಂದ ಪ್ರಯೋಗಿಸಲ್ಪಟ್ರೆ ಆ. ಅಲ್ಲಿ ತೊಂದರೆ ಆಗ್ತದೆ. ತೊಂದರೆ ಏನಿಲ್ಲ. ಹಾ. ಕೆಲವೇ ಕ್ಷಣಗಳಲ್ಲಿ ಇವನು ಇರುವುದಿಲ್ಲ ಅಷ್ಟೇ. ಹೌದು, ಅದು ಇರಬಾರದು ಎನ್ನುವ ಉದ್ದೇಶ ನಿನ್ನದೇನು ಅಲ್ಲ. ನಾನು ಅದಕ್ಕಾಗಿ ಹೋದವನೇ ಅಲ್ಲ, ಅವನನ್ನು ಇಲ್ಲಿಯೇ ಉಳಿಸಿಕೊಳ್ಳಬೇಕು. ಇದ್ದವನು. ಹೌದು, ಅವನು ಬಂದವನು. ಅವನನ್ನು ಉಳಿಸಿಕೊಳ್ಳಬೇಕು ಎನ್ನುವುದೇ ನಮ್ಮ ಉದ್ದೇಶ. ಹ್ಮ್ ಹ್ಮ್ ನೀತಿ ಯಾವುದು? ಹ್ಮ್. ರಾಜನೀತಿ. ಹ್ಮ್. ರಾಜನೀತಿಯನ್ನು ಅನುಸರಿಸುವವನು ಹ್ಮ್. ಈಗ ನೀತಿ ಸಂಹಿತೆಯನ್ನು ತಂದುಕೊಳ್ಳುವ. ಹ್ಮ್ ಸ್ವಾಮಿ, ರಾಜನಾದ ನಿನಗೆ ಸ್ವಾಮಿ, ಯಾವುದು ಕರ್ತವ್ಯ ಅನಿಸ್ತದೆ ಹೇಳು? ಒಂದು ದೇಶದ ರಕ್ಷಣೆಯ ಹೊಣೆ ಎಷ್ಟು ಅವನಿಗೆ ಜವಾಬ್ದಾರಿಯೋ, ಹ್ಮ್ ಆ ದೇಶಕ್ಕೆ ಬೇಕಾದಂತಹ ಪ್ರಜಾವರ್ಗದ ರಕ್ಷಣೆಯೋ ಅವನಿಗೆ ಹೊಣೆ ಅಲ್ವೋ? ಹೌದು. ಅಷ್ಟೇ ಅಲ್ಲ, ಹ್ಮ್ ಇನ್ನೊಂದು ರಾಜ್ಯದ ರಕ್ಷಣೆಯು ಅವನಿಗೆ ಹೊಣೆಯಾಗಿರುತ್ತದೆ. ಹ್ಮ್ ನೀನು ಚಕ್ರವರ್ತಿ ಆಗಿದ್ದಿ. ಆ. ಚಕ್ರವರ್ತಿ ಆಗಿರುವಂತಹ ನೀನು ಹ್ಮ್ ಇನ್ನೊಂದು ಚಕ್ರವರ್ತಿ ಪೀಠವನ್ನು ರಕ್ಷಿಸಬೇಕಾದ್ದು ನೀನು ಹೊಣೆ. ಹೌದಲ್ವೋ? ಓಹೋ ಹೌದಲ್ವೋ ಸ್ವಾಮಿ. ಹಾಗಾಗಿ ಆ, ಇಡೀ ಭೂಮಂಡಲದಲ್ಲಿರಬಹುದಾದಂತಹ ಎಷ್ಟೇ ಚಕ್ರವರ್ತಿಗಳಿದ್ರು, ಹ್ಮ್ ಚಕ್ರವರ್ತಿಗಳ ಕಾರ್ಯ ಹ್ಮ್. ಅದು ರಾಜಕಾರ್ಯ ಆಗಬೇಕು. ಹ್ಮ್. ಆ ನೀತಿಯನ್ನು ಅನುಸರಿಸಿ ಈಗ ಹ್ಮ್. ಹೂಡಿದ ಶರವನ್ನ ಸಿಂಜಿನಿಯಿಂದ ಇಳಿಸಿ. ಸ್ವಾಮಿ, ಆ, ಅವನು ಶರವನ್ನು ಇಳಿಸಿದ ಅಂತಾದ್ರೆ ಆ, ನಾನೂ ಕೂಡ ಹ್ಮ್. ಧನಸ್ಸಿಗೆ ಏರಿಸಿದ ಈ ಶರವನ್ನು ಇಳಿಸ್ತೇನೆ. ಆ, ಆ ಕ್ಷಣದಿಂದಲೂ ನಾನು ಅದನ್ನೇ ಕಾಯ್ತಾ ಇದ್ದೇನೆ. ಹ್ಮ್. ನಿಮಗೊಂದು ನಮಸ್ಕಾರ ಮಾಡೋಣ ಅಂತಂದ್ರೆ ಒಂದು ಕೈಯಲ್ಲಿ ಬಿಲ್ಲುಂಟು, ಇನ್ನೊಂದು ಕೈಯಲ್ಲಿ ಬಾಣ ಉಂಟು. ಆ, ಈಗ ಅವ ಇಳಿಸಿದನೋ, ಅನುಕೂಲ ಆಯ್ತಲ್ಲ ಈಗ. ಹಾ, ನಮಸ್ಕಾರ ಮಾಡಿದ್ದೇನೆ. ಶುಭವಾಗಲಿ ನಿನಗೆ. ಅವ ಹೇಳಿದ ಅಂತ ನಾನು ಇಳಿಸಿದ್ದಲ್ಲ, ನೀವು ಹೇಳಿದ್ದೀರಿ ಅಂತ ಇಳಿಸಿದ್ದು. ನಿಮಗೊಂದು ನಮಸ್ಕಾರ. ಕಲ್ಯಾಣವಾಗಲಿ ನಿನಗೆ. ಆಗ್ಲಿ. ಆ. ನೋಡಿ, ಇಳಿಸಿ ಅಂತ ಹೇಳಿದ್ರಿಂದ ನಿಮಗೊಂದು ನಮಸ್ಕಾರ ಮಾಡಿದ ಅವ. ಶಶಿಕುಲೇಂದ್ರ, ಆ, ಶಶಿಕುಲೇಂದ್ರ ನೀ ಭರತ ಸುಗುಣ ಸಾಧನೆ. ಶಶಿಕುಲೇಂದ್ರ ನೀ ಭರತ ಸುಗುಣ ಸಾಧನೆ. ಶಶಿಕುಲೇಂದ್ರ ನೀ
ರಸದ ಭಕ್ತರ ವಿಸಜದಾವರ ಕರುಣ ರಸದ ಭಕ್ತರ ಶಶಿಕುಲೇಂದ್ರನೇ ಭರತ ಸುಗುಣ ಸಾಧನೆ ಭರತ ಸುಗುಣ ಸಾಧನೆ ವಿಸಜದಾವರ ಕರುಣ ರಸದ ಭಕ್ತರ ಭರತೇಶ, ಸ್ವಾಮಿ. ಶಶಿಕುಲದ ಅಭ್ಯುದಯವನ್ನ ನಿರೀಕ್ಷಿಸುತ್ತ ಅದನ್ನ ಉತ್ತುಂಗಕ್ಕೆ ಏರಿಸಿದವನು ನೀನು. ಶಶಿಕುಲೇಂದ್ರನಾಗಿ ಮೆರೆದಂತಹ ಚಕ್ರವರ್ತಿ ನೀನು. ಹೌದು. ನನ್ನ ಮಾತುಗಳನ್ನು ಕೇಳುವುದಕ್ಕೆ ಈಗ ಒಂದು ಅವಕಾಶ ಆಯ್ತು ನೋಡು. ಏನು ರಣಕ್ಷೇತ್ರದ ಮಧ್ಯದಲ್ಲಿ ನಿಂತು ನೀವಿಬ್ಬರು ಹೋರಾಡುವ ಸಂದರ್ಭದಲ್ಲಿ ನಾನೇ ಬರಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯ್ತು. ಕಾರಣ ಇಷ್ಟೇ, ನೀನು ಯಾರನ್ನ ಪೂಜಿಸ್ತೀಯೋ ಅಂತಹ ಪರಮಪುರುಷನನ್ನ ಪೂಜಿಸುವಂತಹ ವ್ಯಕ್ತಿ ಈತ. ಓಹೋ. ಸದ್ಗುಣಶಾಲಿ ಆಗಿರುವಂತಹ ಈ ಧರ್ಮಾಂಗದ ವ್ರತನಿಷ್ಠನಾದಂತಹ ವ್ಯಕ್ತಿ. ವ್ರತವನ್ನ ಅನೂಚಾನವಾಗಿ ನಡೆಸಿಕೊಂಡು ಬಂದು ತಾನು ಆಚರಿಸುವುದಲ್ಲದೆ ಅನೇಕರಿಗೆ ಆಚರಿಸುವುದಕ್ಕೆ ಬೋಧಿಸುವಂತಹ ವ್ಯಕ್ತಿ. ಅದನ್ನ ತನ್ನನ್ನೇ ಆದರ್ಶವಾಗಿಟ್ಟುಕೊಂಡು ಲೋಕಮುಖಕ್ಕೆ ತೋರಿಸುವಂತಹ ವ್ಯಕ್ತಿ. ಅಂತಹ ಪರಮಪುರುಷನ ಭಕ್ತನಾದಂತಹ ಇವನನ್ನ ನೀನೀಗ ಮನ್ನಿಸಬೇಕು. ಓಹೋ. ಯಾಕೆ? ಯಾಕೆ? ಇವನಲ್ಲಿರುವ ಸದ್ಗುಣವನ್ನ ನೋಡಿ ಅಷ್ಟೇ ಅಲ್ಲ, ಇವನನ್ನು ಮನ್ನಿಸುವುದರಿಂದ ಈಗಾಗಲೇ ಈ ರಣಕ್ಷೇತ್ರದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಆದ ಸಂವಾದವನ್ನು ನಾನು ಅಲ್ಲಿಂದಲೇ ಕೇಳಿದ್ದೇನೆ. ಓಹೋ. ಪೂಜಿತ ನೀನು ಎನ್ನುವುದಾಗಿ ನೀನು ಆರಂಭ ಮಾಡಿದೆ. ನಿಜವಾಗಿ ಹೇಳಬೇಕು, ಅವನಿಗೆ ನೀನು ಪೂಜಿತನೇ ಆಗಬೇಕು. ಹಾಗೆ ನೋಡಿದರೆ ಅವನಿಗೆ ಒಂದು ಅರ್ಥದಲ್ಲಿ ಪೂಜೆ ಮಾಡಬೇಕು ನೀನು. ಓಹೋ. ಅದಕ್ಕೆ ಅವಕಾಶ ಉಂಟು. ನಿನ್ನ ಮಾನ ಗೌರವಗಳನ್ನ ಎಷ್ಟು ಎತ್ತರದಲ್ಲಿ ನಾವೆಲ್ಲ ಕಂಡಿದ್ದೇವೆಯೋ ಅಷ್ಟು ಎತ್ತರದಿಂದ ನೀನು ಕೆಳಗೆ ಇಳಿಬಾರದು. ಅಷ್ಟಕ್ಕೆ ನೀನೀಗ ಇಳಿದಿದ್ದೀಯ ಅಂತ ಅಲ್ಲ, ಇಳಿಯುವುದೂ ಇಲ್ಲ ಬಿಡಿ. ಇಳಿಯುವುದಿಲ್ಲ, ಇಳಿಯುವುದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಅಷ್ಟೊತ್ತಿಗೆ ನೀವು ಇಳಿತೀರಿ. ಹೌದು, ನಾವು ಇಳಿದು ಬರ್ಬೇಕಾಗ್ತದೆ ಮೇಲಿನಿಂದ. ಅಂದ್ರೆ ನಾವು ಅಲ್ಲಿಂದ ಇಳಿದು ಬಂದ ಮೇಲಾದ್ರೂ ನೀನು ಆ ಘನತೆಯನ್ನು ಇಟ್ಟುಕೊಳ್ಳುವುದಕ್ಕೆ ನಮ್ಮ ಮಾತನ್ನು ಕೇಳಬೇಕು. ಇವನನ್ನ ಮನ್ನಿಸಿ ಇವನ ಆದರದಿಂದ ಸನ್ಮಾನವನ್ನ ಕೊಟ್ಟು ಇವನಿಗೆ ಕೊಡಬೇಕಾದದ್ದನ್ನು ಕೊಡಬೇಕು. ನಾನು ಅವನಿಗೆ ಕೊಡಬೇಕಾದದ್ದನ್ನು ಹೌದು, ಏನೂ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಯುದ್ಧ ಮಾಡಿದ್ದೇನೆ. ನಿನಗಿದ್ದಾರಲ್ಲ ನಿನ್ನ ಸುತೆಯಾರ ಕೊಟ್ಟು ಮನ್ನಿಸೈವರ ನಿನ್ನ ಸುತೆಯಾರ ಕೊಟ್ಟು ಮನ್ನಿಸೈವರ ಚಂದವಾಗಿ ಕಾರ್ಯವನ್ನು ಕೈಗುವುದ ನಿನ್ನ ಸುತೆಯಾರ